ಎಲ್ರಿಗೂ ಮತ್ತೊಮ್ಮೆ ಎಸ್ ಬಿ ಸೈನ್ಸ್ ಅಡ್ಡ ತರಗತಿಗೆ ಸ್ವಾಗತ. ನಾನು ನಿಮ್ಮ ಶಿವರಾಜ್ ಬುಜ್ಜು ಸರ್. ಕಳೆದ ಒಂದು ಸೆಷನಲ್ಲಿ ನಾವು ಈ ಡಿ ಆರ್ ಮತ್ತು ಸಿ ಆರ್ನ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನ ಒಂದು ಪಾಠ ನೋಡಿದ್ವಿ. 2024 ಆಗಿರುವಂಥ ಎಕ್ಸಾಮ್. ಸುಮಾರು 38 ಸೈನ್ಸ್ ಕ್ವಶನ್ ಕೇಳಿರೋದನ್ನು ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ. ಒಂದೇ ಎಕ್ಸಾಮ್ದಲ್ಲಿ 38 ಸುಮಾರು 40 ಕ್ವಶನ್ಸ್ ಅಂತಂದರೆ 40% ವೇಟೇಜ್ ಮಾಡ್ತಾಯಿದೆ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಸುಮಾರು ಸಬ್ಜೆಕ್ಟ್ಗಳಿದ್ದರೂ ಸಹಿತ ಸೈನ್ಸಿನ ವೇಟೇಜನ್ನು ನಾವು ನೋಡ್ಬೋದು ಇಲ್ಲಿ. ಯಾಕಂದರೆ ಎಕ್ಸಾಮ್ದಲ್ಲಿ ಕೇಳಿರುವಂಥ ಪೇಪರ್ ಡೈರೆಕ್ಟಾಗಿ ನಿಮಗೆ ಎಕ್ಸಾಮ್ದಲ್ಲಿ ಕೇಳಿರುವಂಥ ಕ್ವಶನ್ ಪೇಪರ್ ನಾನು ಕ್ರಾಪ್ ಮಾಡ್ಕೊಂಡು ಡೈರೆಕ್ಟಾಗಿ ಅದನ್ನೇ ಪೇಪರ್ ಸಾಲ್ವ್ ಮಾಡ್ತಾಯಿದ್ದೀನಿ. ಎಷ್ಟು ವೇಟೇಜ್ ರೀ ಸೈನ್ಸ್ಗೆ? 40 ಕ್ವಶನ್ಸ್ ನಿಯರ್ ಬೈ ಅಂತಂದರೆ ಏನು ಇದು ಒನ್ ಸೈಡು ಅಂತ ಇದ್ದಂಗಿದೆ. ಜನರಲ್ ಸೈನ್ಸ್ ಮಾಡಿದವ್ರಿಗೆ ಸ್ವಲ್ಪ ಟೆಕ್ನಿಕಲಿ ನಾಲೆಜ್ ಇದ್ದವ್ರಿಗೆ ಮಾತ್ರ ಸ್ವಲ್ಪ ಈಸಿ ಆಗೋದು. ಇನ್ನು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಸ್ವಲ್ಪ ತುಂಬ ಕಷ್ಟ ಆಗ್ತದೆ, ಏನು ಮಾಡೋಕ್ಕಾಗಲ್ಲ. ಕಾಂಪಿಟೇಷನ್ ಇರೋದು ಹಿಂಗೆ ಹೆವಿ ಆಗ್ತಾಯಿದೆ, ಕಾಂಪಿಟೇಷನ್ ಆಗ್ತದೆ. ಹಂಗಾಗಿ ನಿಮ್ಮ ಹೆಂಗಾದ್ರೂ ಮಾಡಿ ಎಲಿಮಿನೇಟ್ ಮಾಡುವನ್ನ ಒಂದು ದೃಷ್ಟಿಕೋನದಿಂದ ಈ ರೀತಿ ಪೇಪರನ್ನು ಇಂಬ್ಯಾಲೆನ್ಸ್ ಆಗಿ ಸೆಟ್ ಮಾಡೋದನ್ನು ನಾವು ಲೈವಾಗಿ ನೋಡ್ತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ. ಕಳೆದ ತರಗತಿಯಲ್ಲಿ ನಾವು ಈ ಡಿ ಆರ್ ಎಕ್ಸಾಮ್ನ ಸುಮಾರು ಟೋಟಲಿ ಎಷ್ಟು ನಮಗೆ 38 ಕ್ವಶನ್ಗಳಲ್ಲಿ 18ನೇ ಕ್ವಶನ್ವರೆಗೆ ನಾವೇನು ಮಾಡಿದ್ವಿ, ಸಾಲ್ವ್ ಮಾಡಿದ್ವಿ. ಇವತ್ತಿನ ಈ ತರಗತಿಯಲ್ಲಿ ನಾವು ನೆಕ್ಸ್ಟ್ 19th ಕ್ವಶನ್ಲಿಂದ ಅಪ್ ಟು 38th ಕ್ವಶನ್ವರೆಗೆ ಏನೇನು ಕ್ವಶನ್ಸ್ ಅದಾವ ಒಂದೊಂದಾಗಿ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 19 ಈ ರೀತಿ ಇದೆ, ನೋಡ್ಕೊಳ್ಳಿ. ಕ್ವಶನ್ ನಂಬರ್ 19 ಅಬ್ಸರ್ವ್ ಮಾಡಿ. ಪ್ರಸರಣ ಎಂದರೆ ವಾಟ್ ಈಸ್ ಮೀನ್ ಬೈ ಡಿಫ್ಯೂಷನ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಎರಡು ವಿಶೇಷವಾಗಿರುವಂಥ ಒಂದು ಕಾನ್ಸೆಪ್ಟ್ ಬರ್ತವೆ. ಒಂದು ಆಸ್ಮೋಸಿಸ್, ಇನ್ನೊಂದು ಡಿಫ್ಯೂಷನ್ ಅಂತ ಕರಿತೀವಿ. ಒಂದು ಅಭಿಸರಣೆ, ಇನ್ನೊಂದು ವಿಸರಣೆ ಅಥವಾ ಪ್ರಸರಣೆ ಅಂತ ಕರಿತೀವಿ ನಾವು. ಏನು ಸರ್ ಇದು ಡಿಫ್ಯೂಷನ್ ಮೀನಿಂಗು, ಪ್ರಸರಣ ಮೀನಿಂಗ್ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಾಗ ಏನಿಲ್ಲ, ಸಿಂಪಲ್ ಕಾನ್ಸೆಪ್ಟ್ ಇದೆ. ಈ ಡಿಫ್ಯೂಷನ್ ಅನ್ನೋ ಒಂದು ಕಾನ್ಸೆಪ್ಟು ಕಂಪ್ಲೀಟಾಗಿ ಗ್ಯಾಸಸ್ಗಳಿಗೆ ಸಂಬಂಧಪಟ್ಟ ಒಂದು ಕಾನ್ಸೆಪ್ಟ್. ಅನಿಲಗಳ ಬಗ್ಗೆ, ಅನಿಲಗಳ ಒಂದು ವಿಚಾರವಾಗಿ ಬರುವಂಥ ಕಾನ್ಸೆಪ್ಟನ್ನೇ ಡಿಫ್ಯೂಷನ್ ಅಂತ ಕರಿತೀವಿ. ಇನ್ನು ಆಸ್ಮೋಸಿಸ್ ಮೀನಿಂಗ್ ಏನು? ಆಸ್ಮೋಸಿಸ್ ಅನ್ನೋ ಒಂದು ಪದ ಬರ್ತದೆ. ಇದನ್ನು ನಾವು ಕಂಪ್ಲೀಟಾಗಿ ಲಿಕ್ವಿಡ್ಗಳ ಬಗ್ಗೆ ಈ ಒಂದು ಕಾನ್ಸೆಪ್ಟ್ ತಿಳಿಸ್ಕೊಡ್ತದೆ. ಅಂದರೆ ಎರಡು ಸಹಿತ ಆಲ್ಮೋಸ್ಟು ಹೈ ಕಾನ್ಸಂಟ್ರೇಷನ್ನಿಂದ ಲೋ ಕಾನ್ಸಂಟ್ರೇಷನ್ ಕಡೆಗೆ ಮೂವ್ ಆಗುವಂಥದ್ದೇ. ಅಂದರೆ ಹೆಚ್ಚಿನ ಒತ್ತಡದಿಂದ ಕಡಿಮೆ ಒತ್ತಡ ಕಡೆಗೆ ಚಲಿಸುವಂಥ ಒಂದು ಕಣಗಳ ಒಂದು ವಿಧಾನವನ್ನೇ ನಾವಿಲ್ಲಿ ಡಿಫ್ಯೂಷನ್ ಅಂತ ಕರಿತೀವಿ. ಪ್ರಸರಣ ಅನ್ನೋ ಒಂದು ಪದವನ್ನು ಕೊಡ್ತೀವಿ. ಸರ್ ಹೆಂಗೆ ಸರ್ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದು ಕಣಗಳು ಭಾಳ ಒತ್ತೊತ್ತಾಗಿದ್ದಾವೆ. ಈ ಭಾಳ ಒತ್ತೊತ್ತಾಗಿರುವಂಥ ಕಣಗಳಿಂದ ಈ ರೀತಿ ಕಣಗಳು ಲೂಸ್ ಆಗಿರುವಂಥ ಏರಿಯಾ ಕಡೆಗೆ ಮೂವ್ ಆಗುವುದನ್ನೇ ನಾವಿಲ್ಲಿ ಡಿಫ್ಯೂಷನ್ ಅಂತ ಕರಿತೀವಿ. ಹೆಚ್ಚು ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಇರುವಂಥ ಕಡೆ ಸಾಗುವುದನ್ನೇ, ಕಣಗಳು ಚಲಿಸುವುದನ್ನೇ ನಾವಿಲ್ಲಿ ಡಿಫ್ಯೂಷನ್ ಅನ್ನೋ ಮೀನಿಂಗನ್ನು ಕೊಡ್ತೀವಿ. ಎಕ್ಸಾಂಪಲ್ ಏನು ಕೊಡ್ಬೋದು ಸರ್? ಸುಮಾರು ಎಕ್ಸಾಂಪಲ್ ಕೊಡ್ತೀವಿ. ಯಾವುದೇ ಒಂದು ವಸ್ತು ಆಗಿರ್ಬೋದು. ಇಲ್ಲೊಂದು ವಸ್ತು ಇದೆ, ಇದೊಂದು ವಸ್ತು ಇದೆ, ಇದೊಂದು ವಸ್ತು ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಸ್ವಲ್ಪ ಕಡಿಮೆ ಕಣಗಳಿರುವಂಥ ವಸ್ತು ಇದೆ, ಇಲ್ಲಿ ಸ್ವಲ್ಪ ಒತ್ತೊತ್ತಾಗಿರುವಂಥ ಕಣಗಳಿರುವಂಥ ವಸ್ತು ಇದೆ. ಆವಾಗ ಈ ಒತ್ತೊತ್ತಾಗಿರುವುದರಿಂದ ಕಡಿಮೆ ವಿರಳವಾಗಿರುವಂಥ ವಸ್ತುವಿನ ಕಡೆಗೆ ಆ ವಸ್ತುಗಳು ಚಲಿಸುವುದನ್ನೇ ನಾವು ಈ ಡಿಫ್ಯೂಷನ್ ಅನ್ನೋ ಪದವನ್ನು ಕೊಡ್ತೀವಿ. ಪ್ರಸರಣ ಅನ್ನೋ ಮೀನಿಂಗನ್ನು ಕೊಡ್ತೀವಿ. ಇನ್ನೊಂದು ಕೆಲವೊಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕಾದ್ರೆ, ಗ್ಯಾಸಸ್ ಅನಿಲಗಳಲ್ಲಿ ಮೂವ್ ಆಗ್ತಿರ್ತವೆ. ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಭಾಳ ಸಿಂಪಲ್ ಎಕ್ಸಾಂಪಲ್ ಮೆನ್ಷನ್ ಮಾಡ್ತಾನೆ. ಏನಂತೇಳಿ, ಎಲ್ಲ ಒಂದು ರೂಮ್ ಇರ್ತದೆ, ಒಂದು ರೂಮಲ್ಲಿ ಒಂದು ಅಗರಬತ್ತಿ ಹಚ್ಚಿರ್ತಾರೆ. ಅಗರಬತ್ತಿರೋ ಒಂದು ದಟ್ಟವಾದ ಹೊಗೆ ಬಂದುಬಿಟ್ಟು ಇಡೀ ರೂಮಿನ ತುಂಬ ಸ್ಪ್ರೆಡ್ ಆಗ್ತದೆ. ಅಂದರೆ ದಟ್ಟವಾದ ಹೊಗೆ ನಥಿಂಗ್ ಬಟ್ ಅರ್ಥ ಏನು? ಹೆಚ್ಚು ಸಾಂದ್ರತೆ ಇರುವಂಥ ಕಣಗಳು ಹೆಚ್ಚು ಒತ್ತೊತ್ತಾಗಿ ಕೂಡಿರುವಂಥ ಒಂದು ಮಾಧ್ಯಮದಿಂದ ಹಗುರವಾಗಿರುವಂಥ, ದೂರದಿರುವಂಥ, ಲೂಸ್ ಇರುವಂಥ ಕಡೆ ಚಲಿಸೋದನ್ನೇ ನಾವು ಇಲ್ಲಿ ಡಿಫ್ಯೂಷನ್ ಅಂತ ಕರಿತೀವಿ. ಒಂದು ಸ್ಪ್ರೇ ಬಾಟ್ಲ್ ಇರ್ತದೆ, ಪರ್ಫ್ಯೂಮ್ ಬಾಟ್ಲ್ ಇರ್ತದೆ. ಆ ಪರ್ಫ್ಯೂಮ್ ಬಾಟ್ಲಲ್ಲಿ ಗ್ಯಾಸನ್ನು ಫಿಲಪ್ ಮಾಡಿ ಇಟ್ಟಿರ್ತಾನೆ. ಭಾಳ ಒತ್ತೊತ್ತಾಗಿ ಜಾಸ್ತಿ ತುಂಬಿರ್ತಾನೆ. ಹಿಂಗೆ ಸ್ಪ್ರೇ ಮಾಡಿದ ತಕ್ಷಣ ಹೈ ಪ್ರೆಷರ್ಲಿರುವಂಥ ಪರ್ಫ್ಯೂಮು ನಮ್ಮ ರೂಮಲ್ಲೆಲ್ಲ ಸ್ಪ್ರೆಡ್ ಆಗಿಬಿಡ್ತದೆ, ಲೋ ಪ್ರೆಷರ್ ಕಡೆ ಬಂದುಬಿಡ್ತದೆ ಹಿಂಗೆ. ಗ್ಯಾಸಸ್ಸು ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡ ಕಡೆಗೆ ಚಲಿಸೋದನ್ನೇ ನಾವಿಲ್ಲಿ ಡಿಫ್ಯೂಷನ್ ಅನ್ನೋ ಪದವನ್ನು ಕೊಡ್ತೀವಿ. ಇಲ್ಲಿ ನಡುವೆ ಯಾವುದೇ ರೀತಿಯಾಗಿರುವಂಥ ವಸ್ತು ಫಿಲ್ಟ್ರೇಷನ್ ಮಾಡುವಂಥ ಒಂದು ಪೊರೆ ಕಂಡು ಬರಲ್ಲ. ಯಾವುದೇ ರೀತಿಯಾದಂಥ ಫಿಲ್ಟ್ರೇಷನ್ ಮಾಡುವಂಥ ವಸ್ತು ಕಂಡು ಬರಲ್ಲ, ಡೈರೆಕ್ಟಾಗಿ ಗಾಳಿ ಜೊತೆ ಸೇರ್ಕೊಂಡ್ಬಿಡ್ತತಿ. ಬಟ್ ಇನ್ ಕೇಸ್ ಆಸ್ಮೋಸಿಸ್ ಅನ್ನೋ ಒಂದು ಪದ ಬಂದಾಗ, ಅಭಿಸರಣೆ ಅಂತ ಒಂದು ಪದ ಬಂದಾಗ, ಇಲ್ಲಿ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡಕ್ಕೆ ಕಣಗಳು ಬರಬೇಕಾದ್ರೆ ನಡುವೆ ಒಂದು ಫಿಲ್ಟರ್ ಮಾಡುವಂಥ ಒಂದು ವಸ್ತು ಇರ್ತದೆ. ಇಲ್ಲಿ ಒಂದು ಬಟ್ಟೆ ಆಗಿರ್ಬೋದು, ಒಂದು ಪರದೆ ಆಗಿರ್ಬೋದು, ಸ್ಕ್ರೀನ್ ಥರ
ಯಾವುದೋ ಒಂದು ಪೊರೆ ರೂಪದಲ್ಲಿರ್ತದೆ. ಈ ಪೊರೆ ಮುಖಾಂತರ ವಸ್ತುಗಳು ಚಲಿಸಿ ಈ ಕಡೆಯಿಂದ ಈ ಕಡೆಗೆ ಬರ್ತವೆ. ಇದನ್ನು ನಾವು ಏನು ಆಸ್ಮೋಸಿಸ್ ಅಂತ ಕರಿತೀವಿ. ನೀವೊಂದು ಪದ ಕೇಳಿರ, ರಿವರ್ಸ್ ಆಸ್ಮೋಸಿಸ್ ಅಂತ ಪದ ಕೇಳಿರ, RO ವಾಟರ್ ಅಂತ ಕೇಳ್ತೀವಿ ನಾವು. ನೀರನ್ನು ಫಿಲ್ಟ್ರೇಷನ್ ಮಾಡುವಂಥ ಒಂದು ಮೆಥಡ್ ಇದೆ. ಸೊ ವಾಟ್ರು ಈ ಹೆಚ್ಚು ಸಾಂದ್ರತೆ ಇರುವಂಥ ಒಂದು ನೀರು ಕಡಿಮೆ ಸಾಂದ್ರತೆ ಕಡೆಗೆ ಬರಬೇಕಾದರೆ ನಡು ಒಂದು ಫಿಲ್ಟರ್ ಇರ್ತದೆ. ಈ ಫಿಲ್ಟರ್ ಮುಖಾಂತರ ಇಲ್ಲಿ ಹೆಚ್ಚಾಗಿರುವಂಥ ಲವಣಗಳು, ಕಲುಷಿತ ವಸ್ತುಗಳು, ಬೇರೆ ಬೇರೆ ಏನೇನು ವಸ್ತುಗಳು ಅವೆಲ್ಲ ಈ ಕಡೆ ಫಿಲ್ಟರ್ ಆಗಿಬಿಟ್ಟು ಓನ್ಲಿ ನೀರು ಮಾತ್ರ ಈ ಪೊರೆ ಮುಖಾಂತರ ಹೊರಗೆ ಬರ್ತದೆ. ಅದಕ್ಕೆ ನಾವು ಆಸ್ಮೋಸಿಸ್ ಅಂತ ಕರಿತೀವಿ. ಭಾಳ ಸಿಂಪಲ್ ಎಕ್ಸಾಂಪಲ್ ಕೇಳಬೇಕಾದ್ರೆ, ನಾವು ಟೀ ಮಾಡಿರ್ತೀವಿ ಮನೆಯಲ್ಲಿ. ಟೀ ಮಾಡಿ ಆ ಟೀಯನ್ನು ನಾವು ಒಂದು ಪಾತ್ರೆಯಲ್ಲಿ ಸೋಸಬೇಕಾಗಿತ್ತಂದ್ರೆ ಒಂದು ಫಿಲ್ಟ್ರೇಷನ್, ಒಂದು ಬಟ್ಟೆ, ಒಂದು ಜಾಲಿ ಮುಖಾಂತರ ಟೀಯನ್ನು ನಾವು ಸೋಸ್ತೀವಿ. ಆವಾಗ ಈ ಮೇಲೆ ಬರುವಂಥ ಟೀ ಐತಲ್ಲ, ಇದು ಹೆಚ್ಚು ಸಾಂದ್ರತೆ ಇರುವಂಥ ವಸ್ತು. ಯಾಕಂದರೆ ಟೀ ಐತಿ, ಹಾಲದವೆ, ಸಕ್ಕರೆ ಅದಾವೆ, ಟೀ ಪೌಡರ್ ಐತಿ, ಎಲ್ಲ ಮಿಕ್ಸ್ ಆಗಿರುವಂಥ ವಸ್ತು. ಅದು ಕಡಿಮೆ ಸಾಂದ್ರತೆ ಇರುವಂಥ ಕಡೆ ಬರಬೇಕಾದ್ರೆ ಇಲ್ಲಿ ಜಾಲಿ ನಮಗೆ ಯಾವ ರೀತಿ ಈ ಚಾವನ್ನು ಸೋಸಿ ಫಿಲ್ಟರ್ ಮಾಡುತ್ತೋ ಆ ರೀತಿ ಫಿಲ್ಟ್ರೇಷನ್ ಇದ್ದರೆ ಅದಕ್ಕೆ ಆಸ್ಮೋಸಿಸ್ ಅಂತ ಕರಿತೀವಿ. ಯಾವುದೇ ರೀತಿ ಫಿಲ್ಟರ್ ಮಾಡುವಂಥ ವಸ್ತು ಇರಲಿಲ್ಲ ಅಂತಂದರೆ ಅದಕ್ಕೆ ನಾವು ಡಿಫ್ಯೂಷನ್ ಅಂತ ಕರಿತೀವಿ. ಆಲ್ಮೋಸ್ಟು ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆಗೆ ಮೂವ್ ಆಗುವಂಥ ಒಂದು ಕಾನ್ಸೆಪ್ಟು. ಅರ್ಥ ಆಗುತ್ತಾ? ಇದು ನಮಗೆ ಈವನ್ ನಮ್ಮ ಲಂಗ್ಸ್ಗಳಲ್ಲಿ ಸಹಿತ ಈ ಉಸಿರಾಟ ಮಾಡಬೇಕಾದ್ರೆ ಹೆಚ್ಚಿನ ಒತ್ತಡದಿಂದ ಕಡಿಮೆ ಒತ್ತಡಕ್ಕೆ ಚಲಿಸುವಂಥ ಡಿಫ್ಯೂಷನ್ ಎಂಬ ಒಂದು ಪ್ರೊಸೆಸ್ ಸಹಿತ ನಾವು ನೋಡ್ತೀವಿ. ಸೊ ಅರ್ಥ ಆಗಿದೆ ನಮಗಿಲ್ಲಿ ವಸ್ತು ಅಥವಾ ಬೆಳಕು, ಶಾಖ, ಬೇಡ ಬೆಳಕು, ಶಾಖ, ಏನು ಮಣ್ಣು ಬರಲ್ಲ, ಇವೆಲ್ಲ ಬೇರೆ ಆಪ್ಷನ್ ಐತಿ. ತರಂಗವು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ತರಂಗನೂ ಬರಲ್ಲ. ಇಲ್ಲಿ ಬರೀ ಅನಿಲಗಳು, ದ್ರವಗಳಷ್ಟೇ ಬರ್ತವೆ. ವಸ್ತುವಿನ ಸ್ಥಿತಿಯನ್ನು ಅನಿಲ ಹಂತದಿಂದ ದ್ರವ ಹಂತಕ್ಕೆ ಬದಲಾಯಿಸುವುದು ಇಲ್ಲ. ಅನಿಲದಿಂದ ದ್ರವಕ್ಕೆ ಬದಲಾಯಿಸುವುದನ್ನು ನಾವು ಈ ವಸ್ತುವಿನ ಸ್ಥಿತಿ ಬದಲಾವಣೆಯಲ್ಲಿ ನೋಡ್ತೀವಿ. ಯಾವುದೇ ಒಂದು ವಸ್ತು ಗ್ಯಾಸಿಂದ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುವುದನ್ನೇ ನಾವಲ್ಲಿ ಕಂಡೆನ್ಸೇಷನ್ ಅಂತ ಕರಿತೀವಿ. ಸಾಂದ್ರೀಕರಣ ಅನ್ನೋ ಮೀನಿಂಗನ್ನು ಕೊಡ್ತೀವಿ. ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ಅಥವಾ ವಲಯದಿಂದ ಕಡಿಮೆ ಸಾಂದ್ರತ ಪ್ರದೇಶಕ್ಕೆ ವಸ್ತುವಿನ ಚಲನೆಯನ್ನೇ ನಾವಿಲ್ಲಿ ಡಿಫ್ಯೂಷನ್ ಅನ್ನೋ ಪದವನ್ನು ಕೊಡ್ತೀವಿ. ದ ಮೂಮೆಂಟ್ ಆಫ್ ಸಬ್ಸ್ಟೆನ್ಸಸ್ ಫ್ರಮ್ ದ ರೀಸನ್ ಆಫ್ ದರ್ ಹೈಯರ್ ಕಾನ್ಸಂಟ್ರೇಷನ್ ಟು ದ ರೀಸನ್ ಆಫ್ ಲೋವರ್ ಕಾನ್ಸಂಟ್ರೇಷನ್. ಸೊ ಇದು ಸರಿಯಾಗಿರುವಂಥ ಉತ್ತರ. ಸೊ ಒಂದು ಫಿಸಿಕ್ಸ್ನ ಒಂದು ಕಾನ್ಸೆಪ್ಟು, ಎಲ್ಲೆಲ್ಲಿ ಯಾವುದ್ಯಾವುದು ಮೂಮೆಂಟ್ ಆಗ್ತದೆ, ಹೆಂಗೆ ಮೂಮೆಂಟ್ ಆಗ್ತದೆ, ಫಿಲ್ಟರ್ ಎಲ್ಲಿರ್ತದೆ, ವಿತೌಟ್ ಫಿಲ್ಟರ್ ಎಲ್ಲಿರ್ತದೆ ಅನ್ನೋದನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಸೊ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಡಿ ಅನ್ನೋದು ನಮಗೆ ಇಲ್ಲೇನಾಗ್ತದೆ, ಸರಿಯಾಗ್ತದೆ. ಡೆಂಗ್ಯೂ ವೈರಸ್ ಡ್ಯಾಸ್ ಮೂಲಕ ಹರಡುತ್ತದೆ. ಡೆಂಗ್ಯೂ ವೈರಸ್ ಈಸ್ ಟ್ರಾನ್ಸ್ಮಿಟೆಡ್ ಬೈ. ವಾಸ್ತವವಾಗಿ ವೈರಸ್ಗಳಂದ್ರೆ ಬರ್ತದೆ, ಬಟ್ ಅದರ ಒಂದು ವೆಕ್ಟರ್ ಯಾವುದು? ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ತೊಗೊಂಡೋಗೋರು ಯಾರು ಅಂದ್ರೆ, ಒಬ್ಬ ವ್ಯಕ್ತಿ ಕುಡಿದಿರುವ ಡೆಂಗ್ಯೂ ವೈರಸ್ ಇರುವಂಥ ವ್ಯಕ್ತಿ ಕುಡಿದಿರುವಂಥ ನೀರನ್ನು ನಾನು ಕುಡಿದ್ರೆ ನನಗದು ಆ ಡೆಂಗ್ಯೂ ವೈರಸ್ ನನಗೆ ಬರಲ್ಲ. ಗಾಳಿ ಮುಖಾಂತರ ಬರಲ್ಲ. ತಿಗಣಿ, ಬೆಡ್ ಡಗ್ಸ್ ಅಂತ ಕರಿತಿದ್ದು, ಬಗ್ಸ್ ಮುಖಾಂತರ ಬರಲ್ಲ. ನಮಗಿದು ಡೆಂಗ್ಯೂ ಅನ್ನೋದು ಸೊಳ್ಳೆಗಳಿಂದ ಹರಡುವಂಥ ಒಂದು ರೋಗ. ಸೊಳ್ಳೆಗಳಲ್ಲಿ ನಮಗೆ ಈಡಿಸ್ ಈಜಿಪ್ತಿ ಮತ್ತು ಅನಾಫಿಲಸ್ ಅಂತ ಎರಡು ರೀತಿಯಾಗಿರುವಂಥ ಸೊಳ್ಳೆಗಳಿರ್ತವೆ. ಈ ಸೊಳ್ಳೆಗಳ ಮುಖಾಂತರ ಹರಡುವಂಥ ಒಂದು ರೋಗನೇ ಡೆಂಗ್ಯೂ ಅಂತ ನೋಡ್ತೀವಿ. ಸಾಮಾನ್ಯವಾಗಿ ಡೆಂಗ್ಯೂ, ಮಲೇರಿಯಾ ಇವೆಲ್ಲ ಕೆಲವು ಸೊಳ್ಳೆಗಳ ಮುಖಾಂತರ, ವಿವಿಧ ರೀತಿಯಾಗಿರುವಂಥ ಸೊಳ್ಳೆಗಳ ಮುಖಾಂತರ ಹರಡುವಂಥ ರೋಗಗಳಾಗಿರ್ತವೆ. ಸೊ ಡೆಂಗ್ಯೂ ವೈರಸ್ನ ಸೊಳ್ಳೆ ಒಂದು ವೆಕ್ಟರ್ ರೂಪದಲ್ಲಿ ವರ್ಕ್ ಆಗ್ತದೆ. ವೆಕ್ಟರ್ ಅಂತ ಕರಿತೀವಿ. ವೆಕ್ಟರ್ ಅಂದ್ರೆ ರೋಗಕಾರಕಗಳನ್ನು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ತಲುಪಿಸಲು ಸಹಾಯ ಮಾಡುವಂಥ ಒಂದು ಮಾಧ್ಯಮವನ್ನೇ ನಾವು ವೆಕ್ಟರ್ಗಳು ಅಂತ ಕರಿತೀವಿ. ಸೊ ಇಲ್ಲಿ ಸೊಳ್ಳೆ ಮಾಸ್ಕಿಟೋ ಆಕ್ಟ್ಸ್ ಲೈಕ್ ಎ ವೆಕ್ಟರ್, ನೆನ್ಪಿಟ್ಕೋಬೇಕು. ಕೆಳಗಿನ ಯಾವ ವಸ್ತುವು ಸ್ಫೋಟಕ ಅಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಸಬ್ಸ್ಟೆನ್ಸ್ ಇಸ್ ನಾಟ್ ಎಕ್ಸ್ಪ್ಲೋಸಿವ್? ಸೊ ಸ್ಫೋಟಕ ವಸ್ತುಗಳು ಅಂತ ಬರ್ತವೆ. ಇಲ್ಲಿ TNT ಐತಲ್ಲ, ಇದು ಒಂದು ಸ್ಫೋಟಕ ವಸ್ತು. ಇದರ ಫುಲ್ ನೇಮ್ ಟ್ರೈನೈಟ್ರೋಗ್ಲಿಸರಿನ್ ಅಂತ ಕರಿತೀವಿ. ಟ್ರೈನೈಟ್ರೋಗ್ಲಿಸರಿನ್. RDX ಇದೆ, ರಿಸರ್ಚ್ ಡೆವಲಪ್ಮೆಂಟ್ ಎಕ್ಸ್ಪ್ಲೋಸಿವ್ ಅಂತ ಕರಿತೀವಿ. RDXನ ಫುಲ್ ಫಾರ್ಮ್ ರಿಸರ್ಚ್ ಡೆವಲಪ್ಮೆಂಟ್ ಎಕ್ಸ್ಪ್ಲೋಸಿವ್ ಅಥವಾ ರಿಸರ್ಚ್ ಡಿಪಾರ್ಟ್ಮೆಂಟ್ ಎಕ್ಸ್ಪ್ಲೋಸಿವ್ ಅಂತ ಕರಿತೀರಿ. HMX ಹೈ ಮೆಲ್ಟಿಂಗ್ ಎಕ್ಸ್ಪ್ಲೋಸಿವ್. ಹೈ ಮೆಲ್ಟಿಂಗ್ ಎಕ್ಸ್ಪ್ಲೋಸಿವ್ ಅಂತ ಕರಿತೀವಿ. ಈ ಮೇಲಿನ ಮೂರು ವಸ್ತುಗಳು ಸಹಿತ ಸ್ಫೋಟಕ ವಸ್ತುಗಳೇ, ಬಾಂಬುಗಳೇ. ನೈಟ್ರೋಗ್ಲಿಸರಿನ್, ಡೈನಮೈಟ್ ಅಂತ ಕೇಳಿವಲ್ಲ, ಈ ಡೈನಮೈಟಲ್ಲಿ ಇದೇ ಒಂದು ವಸ್ತು ಕಂಡು ಬರ್ತದೆ. RDX ಎಲ್ಲಕ್ಕಿಂತ ಸ್ಟ್ರಾಂಗ್ ಆಗಿರುವಂಥ ಒಂದು ಬಾಂಬ್ ಅಂತ ನೋಡ್ತೀವಿ. ಹೈ ಮೆಲ್ಟಿಂಗ್ ಎಕ್ಸ್ಪ್ಲೋಸಿವ್ ಲಾಸ್ಟ್ ಎಕ್ಸಾಮ್ದಲ್ಲಿ
HMX ಇದೆಲ್ಲ ಲಾಂಗ್ ಫಾರ್ಮನ್ನು ಬರೀರಿ ಅಂತ ಕೇಳಿದೊಂದು ಎಕ್ಸಾಮ್ದಲ್ಲಿ. ಹೈ ಮೆಲ್ಟಿಂಗ್ ಎಕ್ಸ್ಪ್ಲೋಸಿವ್ ಅಂತ ಕರಿತೀವಿ. ಇನ್ನು ಅಮೋನಿಯಂ ಕಾರ್ಬೋನೇಟ್ ಅನ್ನೋದು ಇದೊಂದು ಎಕ್ಸ್ಪ್ಲೋಸಿವ್ ಅಲ್ಲ, ಇದೊಂದು ರಾಸಾಯನಿಕ ವಸ್ತು ಮಾತ್ರ. ಸೊ ಸರಿಯಾಗಿರುವಂಥ ಉತ್ತರ ಅಮೋನಿಯಂ ಕಾರ್ಬೋನೇಟ್. ಮಿಕ್ಕಿದ 3 TNT ಟ್ರೈನೈಟ್ರೋಟಾಲಿನ್, ಯಾವುದು ಸಾರಿ TNT ಐತಲ್ಲ, ನಾನು ಗ್ಲಿಸರಿನ್ ಬರ್ತೀನಿ, ಟ್ರೈನೈಟ್ರೋಟಾಲಿನ್ ಅಂತ ಕರಿತೀವಿ. ಟಾಲಿನ್, ಸಾರಿ ಸ್ವಲ್ಪ ಹೀಗೆ ಎಕ್ಸ್ಪ್ಲೇನ್ ಮಾಡುವಾಗ ಸ್ವಲ್ಪ ಟಾಪಿಕಲ್ಲಿ ಭಾಳ ಇನ್ವಾಲ್ವ್ ಆಗಿಬಿಟ್ಟು ಏನೋ ಹೇಳಬೇಕಂತ ನಿಮ್ಗೊಂದು ಆತುರದಿಂದ ಆ ರೀತಿ ಆಗ್ತಿರುತ್ತೆ ಕೆಲವೊಮ್ಮೆ, ತಪ್ಪು ತಿಳ್ಕೊಬೇಡ್ರಿ. TNT ಅಂದರೆ ಟ್ರೈನೈಟ್ರೋಟಾಲಿನ್. ಇಲ್ಲಿ 3 ಬರ್ತಾವ್ರಿ TN ಅಂತೇಳಿ. ಒಂದು TNG ಟ್ರೈನೈಟ್ರೋಗ್ಲಿಸರಿನ್, ಒಂದು TNT ಟ್ರೈನೈಟ್ರೋಟಾಲಿನ್, TNP ಟ್ರೈನೈಟ್ರೋಫಿನಾಲ್. ಹಿಂಗೆ 3 ಬರ್ತವೆ, ಎಲ್ಲ ಒಂದೇ. ಇಲ್ಲಿ ಟ್ರೈನೈಟ್ರೋಟಾಲಿನ್, RDX ಮತ್ತು HMX ಹೈ ಮೆಲ್ಟಿಂಗ್ ಎಕ್ಸ್ಪ್ಲೋಸಿವ್ ಅನ್ನೋದು ಈ 3 ಸಹಿತ ಸ್ಫೋಟಕ ವಸ್ತುಗಳೇ. ಅಮೋನಿಯಂ ಕಾರ್ಬೋನೇಟ್ ಅನ್ನೋ ಸ್ಫೋಟಕ ವಸ್ತು ಅಲ್ಲ. ಯಾವ ಸಸ್ಯವು ಎಲೆಗಳಿಂದ ಹರಡುತ್ತದೆ ಅಥವಾ ಸಂತಾನೋತ್ಪತ್ತಿಯಾಗುತ್ತದೆ ಅಂತ ಕೊಡ್ತಾನೆ. ಏನು ಕ್ವಶನ್ ಅಂದರೆ, ವಿಚ್ ಪ್ಲಾಂಟ್ ಈಸ್ ಮೇನ್ಲಿ ಪ್ರೊಪಗೇಟೆಡ್ ಬೈ ಲೀವ್ಸ್. ನೋಡಿ, ಇದೊಂದು ಅಸೆಕ್ಷುವಲ್ ರೀಪ್ರೊಡಕ್ಷನ್ ಅಲ್ಲಿ ಆಗುವಂಥ ಒಂದು ರೀಪ್ರೊಡಕ್ಷನ್ ಇದು. ಅಂದರೆ ಅಲೈಂಗಿಕ ರೀತಿಯಿಂದ. ನೋಡಿ, ಯಾವಾಗ ಒಂದು ಲೈಂಗಿಕ ಅನ್ನೋ ಪದ ಬರ್ತದೋ ಇಲ್ಲಿ ಮೇಲ್ ಮತ್ತು ಫೀಮೇಲ್ ಇಬ್ಬರ ಒಂದು ಅಂಡಾಣು ಮತ್ತು ವೀರ್ಯಾಣುಗಳಂತ ನಾವು ಏನು ಕರಿತೀವಲ್ಲ, ಆ ರೀತಿ ಹೆಣ್ಣು ಮತ್ತು ಗಂಡು ಸಂಬಂಧಪಟ್ಟ ಸಂತಾನೋತ್ಪತ್ತಿ ಸಂಬಂಧಪಟ್ಟ ಅಂಶಗಳು ಕೂಡಿದಾಗ, ಅದನ್ನು ನಾವು ಫ್ಯೂಸ್ ಆದಾಗ ಅದಕ್ಕೆ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಬಟ್ ಇಲ್ಲಿ ಹೆಣ್ಣು ಮತ್ತು ಗಂಡು ಅನ್ನೋದಿಲ್ಲ, ಒಂದೇ ಜಾತಿಯಿಂದನೇ ಅಥವಾ ಕೂಡದೇ ಸಂತಾನೋತ್ಪತ್ತಿ ಆದರೆ ಅದನ್ನು ಅಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಕರಿತೀವಿ. ಇಲ್ಲಿ ಒಂದಿದೆ ಅಂತೆ, ಇಲ್ಲಿ ವಿಚ್ ಪ್ಲಾಂಟ್ ಆಫ್ ಮೇನ್ಲಿ ಲೀವ್ ಅಂದರೆ ಸಸ್ಯದ ಎಲೆಗಳಿಂದನೇ ಮತ್ತೊಂದು ಸಸ್ಯ ಅಭಿವೃದ್ಧಿ ಆಗ್ತದಂತೆ. ಇವು ಸ್ವಲ್ಪ ಟಿಪಿಕಲ್ ಕ್ವಶನ್ ರೀ, ಸೈನ್ಸ್ ಟೀಚ್ ಮಾಡೋರಿಗೆ ಸಹಿತ ಸ್ವಲ್ಪ ಚಾಲೆಂಜ್ ಮಾಡುವಂಥ ಕ್ವಶನ್ಸ್ ಇರ್ತವೆ. ಅಂಥವು ಏನು ಮಾಡೋಕ್ಕಾಗಲ್ಲ, ಸೆಕೆಂಡ್ PUC ಲೆವೆಲ್ದವ್ರಿಗೆ ಕೇಳ್ತಾರೆ. ಇದು ಪ್ಯೂರ್ಲಿ ನಿಮ್ಮನ್ನು ಎಲಿಮಿನೇಟ್ ಮಾಡಿ ಮನೆಗೆ ಕಳಿಸ್ಬೇಕಂತಾನೆ, ಒಟ್ಟು ನಿಮ್ಗೆ ಬಳ್ದು ಕಳಿಸ್ಬೇಕು. ನೀನು ನಡಿ, ನೀ ಎಕ್ಸಾಮ್ ಬರೀತೀನಿ, ನಿನ್ನ ಕೈಲಾಗ್ತದೆ ನಿನಗೆ, ನಡಿ ಆ ಕಡೆ ಅಂತೇಳಿ ನಮ್ಗೆ ಏನು ಮಾಡ್ತಾರೆ, ಬಡ್ದು ಕಳ್ಸೋಕ್ಕೆ ಟ್ರೈ ಮಾಡ್ತಾರೆ. ಬಡಿಸ್ಕೋಬೇಕು, ಇಲ್ಲೇ ಇರಬೇಕು, ಗೊತ್ತಿಲ್ಲದ್ರೆ ಓದಬೇಕು, ಎಕ್ಸಾಮ್ ಫೇಲ್ ಆದ್ರೆ ಮತ್ತೊಂದು ಎಕ್ಸಾಮ್ ಬರೀಬೇಕು, ಮತ್ತೊಂದು ಬರಬೇಕು, ಬೇರೆ ಎಕ್ಸಾಮ್ ಬರೀಬೇಕು, ಒಟ್ಟು ಎಕ್ಸಾಮ್ ಬರೀಬೇಕು, ನೌಕರಿ ತೊಗೊಳ್ಳೋದು ನೌಕರಿ. ಅದು ಬಿಟ್ಟರೆ ನಮ್ಗೆ ಬೇರೆ ಗೊತ್ತಿಲ್ಲ, ನಮ್ಗೆ ಗೊತ್ತಿರೋದೇ ನೌಕರಿ ತೊಗೊಳ್ಳೋದು. ನೌಕರಿ ಬಿಟ್ಟರೆ ನಮ್ಗೆ ಬೇರೆ ಆಪ್ಷನ್ ಇಲ್ಲ ನಮಗೆ. ಹಂಗಾಗಿ ನಾವು ಇರೋದೇ ಇಲ್ಲಿ, ಒಟ್ಟು ಎದ್ದು ಬಿದ್ದು ಕೊಟ್ಟು ಕೇಳೋಣ, ಮತ್ತೊಂದು ಟ್ರೈ ಮಾಡೋದು ಒಟ್ಟು ನೌಕರಿ ತೊಗೊಂಡು ಮನೆಗೆ ಹೋಗ್ಬಿಡೋದು. ಒಟ್ಟು ಲೈಫ್ ಭಾಳ ಶಾರ್ಟ್ ಐತಿ. WHO ಪ್ರಕಾರ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ, ಮೊನ್ನೆ ವರದಿ ಪ್ರಕಾರ ಗಂಡು ಮಕ್ಕಳ ಸರಾಸರಿ ವಯಸ್ಸು 68 ಬಂದೈತ್ರಿ. ಈಗ ಹೆಣ್ಮಕ್ಳದು 72 ಬಂದೈತೆ. ಅವಾಗ ನೌಕರಿಲಿಂದ ನಡೀತೈತಿ, ನಮಗೂ ನೌಕರಿ ಬೇಕಾಗಿತ್ತು ಮೇನ್. ಅದ್ರಲ್ಲಿ ಗಂಡು ಮಕ್ಕಳಾಗಿ ನಮ್ಗೆ ನೌಕರಿ ಬೇಕು, ಇಲ್ಲ ಅಂದ್ರೆ ನಮ್ಮ ನಾಯಿ ಪಾಡಾಗ್ತದೆ ಜೀವನ. ನೌಕರಿ ತೊಗೊಳಕ್ಕಂತ ಪ್ರಯತ್ನ ಮಾಡೋಣ. ಸೊ ಹಂಗಾಗಿ ನಾವು ಎದ್ದು ನಿಂತು ಓದಿ ನೌಕರಿ ತೊಗೊಳ್ಬೇಕಾಗ್ತತಿ. ಇಲ್ಲಿ ಕ್ವಶನ್ ಕೇಳ್ತಾನೆ, ಎಲೆಗಳಿಂದನೇ ಯಾವುದು ಗಿಡ ಆಗ್ತದೆ ಅಂತ ಕೇಳ್ತಾನೆ. ಸಿಲ್ವರ್ ಓಕ್, ಲೀಚಿ, ಬ್ರಯೋಫೈಲಮ್ ಮತ್ತು ಬೇರ್ ಟ್ರೀ ಅಂತ ಏನೇನು ಟ್ರೀ ಕೊಟ್ಟರೆ ನಮಗೂ ಗೊತ್ತಿದ್ದಿಲ್ಲ. ಕ್ವಶನ್ ನೋಡಿದ ಮೇಲೆ ನಮಗೆ ಗೊತ್ತಾಗಿದೆ. ಇಲ್ಲಿ ಬ್ರಯೋಫೈಲಮ್ ಅನ್ನೋ ಒಂದು ಏನು ಸಸ್ಯ ಐತಲ್ಲ, ಈ ಸಸ್ಯದ ಈ ರೀತಿ ಎಲೆಗಳಿಂದನೇ ಮತ್ತು ಸಣ್ಣ ಸಸ್ಯಗಳಾಗಿ ಇದೊಂದು ಸ್ವತಂತ್ರ ಜೀವಿಯಾಗಿ ಮತ್ತೆ ಬೆಳೀತತಿದ್ವಿ, ಹೌದಲ್ಲ. ಇದಕ್ಕೆ ನಾವು ಬ್ರಯೋಫೈಲಮ್ ಅಂತ ನಾವು ಕರಿತೀವಂತೆ. ಮಿಕ್ಕಿದ ಸಸ್ಯಗಳ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಇಂಥವು ಭಾಳ ರೇರ್ ಆಗಿ ಕೇಳುವಂಥ ಕ್ವಶನ್ಸ್, ಮತ್ತಿಂಥ ಕ್ವಶನ್ ರಿಪೀಟ್ ಆಗೋದು ಭಾಳ ಕಡಿಮೆ. ಹಾಗಾಗಿ ಕಾನ್ಸೆಪ್ಚುವಲ್ ಕ್ವಶನ್ ಅಲ್ಲ, ಇದಕ್ಕೆ ಇಷ್ಟ ತಿಳ್ಕೊಳ್ರಿ, ಬ್ರಯೋಫೈಲಮ್ ಅಂತ ನಾವು ಕರಿತೀವಂತೆ. ಪ್ರೋಬಯೋಟಿಕ್ಸ್ ಆರ್ ಅಂತ ಕೇಳ್ತಾನೆ. ಏನು ಸರ್ ಪ್ರೋಬಯೋಟಿಕ್ಸ್ ಅಂತಂದರೆ ಕಾಳುಗಳು, ಕೀಟಗಳು, ಸೂಕ್ಷ್ಮಾಣುಜೀವಿಗಳು ಮತ್ತು ಆ್ಯನಿಮಲ್ ಪ್ರೋಟೀನ್ ಅಂತ ಕೇಳ್ತಾನೆ. ನೋಡಿ, ಪ್ರೋಬಯೋಟಿಕ್ಸ್ ಅನ್ನೋದು ಸೂಕ್ಷ್ಮಾಣುಜೀವಿಗಳು. ಏನಿವು ಸೂಕ್ಷ್ಮಾಣುಜೀವಿಗಳು, ಮೈಕ್ರೋ ಆರ್ಗನಿಸಮ್ಸ್, ಎಸ್ಪೆಷಲಾಗಿ ಬ್ಯಾಕ್ಟೀರಿಯಾಗಳು ಅಂತ ಇರ್ತವೆ. ನೋಡಿ, ಬ್ಯಾಕ್ಟೀರಿಯಾ ಅಂದ ತಕ್ಷಣ ಎಲ್ಲರೂ ಬ್ಯಾಡ್ ಬ್ಯಾಕ್ಟೀರಿಯಾ ಇಲ್ಲ, ಕೆಲವೊಂದು ಗುಡ್ ಬ್ಯಾಕ್ಟೀರಿಯಾಗಳು ಸಹಿತ ಇದಾವೆ. ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಕೆಲವೊಂದು ಬ್ಯಾಕ್ಟೀರಿಯಾಗಳು ಸಹಿತ ಇದಾವೆ. ಅವು ನಮ್ಮ ಡೈಜೆಸ್ಟ್ ಸಿಸ್ಟಮ್ಗೆ, ನಮ್ಮ ಗಟ್ ಸಿಸ್ಟಮ್ಗೆ ಫುಡ್ ಜೀರ್ಣ ಆಗಿ ನಮಗೆ ಶಕ್ತಿ ಕೊಡಬೇಕಾದ್ರೆ ಸಹಾಯ ಮಾಡುವಂಥ ಒಂದು ರೀತಿಯಾಗಿರುವಂಥ ಬ್ಯಾಕ್ಟೀರಿಯಾಗಳನ್ನು ನಾವು ಪ್ರೋಬಯೋಟಿಕ್ಗಳು ಅಂತ ಕರಿತೀವಿ. ಏನು ಸರ್ ವಾಸ್ತವವಾಗಿ ಪ್ರೋಬಯೋಟಿಕ್ಸ್ ಅಂದರೆ ಏನು, ಎಲ್ಲಿರ್ತವೆ, ಯಾವ ಫುಡ್ಡಲ್ಲಿ ಇರ್ತವೆ ಅನ್ನೋದನ್ನು ನಿಮಗೊಂದು ಸ್ಲೈಡ್ ಹಾಕ್ಕೊಟ್ಟಿನಿ. 1-2 ನಿಮಿಷ ಇದ್ರ ಬಗ್ಗೆ ನೀವು ನೋಡಿಕೊಂಡು ಮುಂದೆ ಹೋಗ್ಬಿಡೋಣ. ಒಳ್ಳೆಯ ಕಂಟೆಂಟ್ ಆಗಿರುವಂಥ ಮಾಹಿತಿ ಇದೆ, ನೋಡ್ಕೊಂಡು ಹೋಗ್ರಿ. ಪ್ರೋಬಯೋಟಿಕ್ಸ್ ಅಂದರೆ ಏನಂದ್ರೆ, ಇವು ಹಾನಿಕಾರಕವಲ್ಲದ ಸೂಕ್ಷ್ಮಾಣುಜೀವಿಗಳಾಗಿದ್ದು
ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳೊಂದಿಗೆ ಹೋರಾಡಿ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಪ್ರೋಬಯೋಟಿಕ್ಸ್ ಆರ್ ಕನ್ಸಿಡರ್ಡ್ ಆಸ್ ಎ ಗುಡ್ ಬ್ಯಾಕ್ಟೀರಿಯಾಸ್. ದೇ ಫೈಟ್ ಅಗೇನ್ಸ್ಟ್ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಆ್ಯಂಡ್ ದೇ ಎನ್ಹಾನ್ಸ್ ಅವರ್ ಇಮ್ಯುನಿಟಿ ಸಿಸ್ಟಮ್. ಇವು ಸಹಜವಾಗಿ ಮಾನವನ ದೇಹದಲ್ಲಿ ದೊಡ್ಡ ಕರಳಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಲಾರ್ಜ್ ಇಂಟೆಸ್ಟೈನಲ್ಲಿ ಇಂಥ ಗುಡ್ ಬ್ಯಾಕ್ಟೀರಿಯಾಗಳು ಜಾಸ್ತಿ ಸ್ಟೋರೇಜ್ ಆಗ್ತಾವಂತೆ. ಇವು ಬ್ಯಾಕ್ಟೀರಿಯಾ ದಟ್ ಈಸ್ ಲ್ಯಾಕ್ಟೋಬೆಸಿಲಸ್ ಆಸಿಡೋಫಿಲಸ್ ಅಂತ ಒಂದು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ, ಶಿಲೀಂಧ್ರ ಯಾವುದು, ಸ್ಯಾಕರೋಮೈಸಿಸ್ ಇಂದ ಮಾಡಲ್ಪಟ್ಟಿವೆ. ಅಂದ್ರೆ ಪ್ರೋಬಯೋಟಿಕ್ಸ್ ಆರ್ ಮೇಡ್ ಅಪ್ ಆಫ್ ಬ್ಯಾಕ್ಟೀರಿಯಾ ಪ್ಲಸ್ ಫಂಗೈ. ಬ್ಯಾಕ್ಟೀರಿಯಾಕ್ಕೆ ಎಕ್ಸಾಂಪಲ್ ಲ್ಯಾಕ್ಟೋಬೆಸಿಲಸ್ ಆಸಿಡೋಫಿಲಸ್ ಮತ್ತು ಸ್ಯಾಕರೋಮೈಸಿಸ್ ಎಂಬ ಎರಡು ಕೂಡಿ ನಮಗೆ ಪ್ರೋಬಯೋಟಿಕ್ಗಳೇನಾಗ್ತವೆ, ಒಟ್ಟಾರೆ ಎರಡು ಸಹಿತ ಸೂಕ್ಷ್ಮಾಣುಜೀವಿಗಳೇ ಅಂತ ನೋಡ್ತೀವಿ. ಈ ಸೂಕ್ಷ್ಮಾಣುಜೀವಿಗಳು ಮಾನವನ ದೇಹಕ್ಕೆ ಉಪಯೋಗಕರವಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು, ಜೀರ್ಣಕ್ರಿಯೆಯನ್ನು ಹೆಚ್ಚಿಸಲು, ಮಲಬದ್ಧತೆಯನ್ನು ಕಡಿಮೆ ಮಾಡಲು, ದೇಹದ ತೂಕವನ್ನು ಕಡಿಮೆ ಮಾಡಲು ಸಹಾಯಕಾರಿಯಾಗಿವೆ. ಪ್ರೋಬಯೋಟಿಕ್ಸ್ ಆರ್ ವೆರಿ ಎಸೆನ್ಷಿಯಲ್ ಟು ಅವರ್ ಬಾಡಿ. ದೇ ಇನ್ಕ್ರೀಸ್ ಅವರ್ ಇಮ್ಯೂನ್ ಸಿಸ್ಟಮ್, ದೇ ಡಿಕ್ರೀಸ್ ಅವರ್ ಬಾಡಿ ವೇಟ್ ಆ್ಯಂಡ್ ಇನ್ಕ್ರೀಸಸ್ ಡೈಜೆಸ್ಟ್ ಸಿಸ್ಟಮ್. ಏನೇನೋ ನಮಗೆ ಬಾಡಿಗೆ ಹೆಲ್ಪ್ ಆಗ್ತಾವಂತೆ. ಪೂರಕವಾಗಿ ಇದ್ರ ಜೊತೆಗೆ ಕಾಂಪ್ಲಿಮೆಂಟ್ರಿಯಾಗಿ ಇವುಗಳು ಹಾಲು ಮತ್ತು ಹಾಲಿನ ಉತ್ಪನ್ನಗಳಾದ ಮೊಸರು, ಗಿಣ್ಣು, ಮಜ್ಜಿಗೆ ಮುಂತಾದ ಹಣ್ಣು ಹಂಪಲುಗಳಲ್ಲಿ ಸಹಿತ ಪ್ರೋಬಯೋಟಿಕ್ಗಳು ಕಂಡುಬರ್ತವೆ. ಮೊದಲ ಪ್ರೋಬಯೋಟಿಕ್ ಆಗಿರುವ ಲ್ಯಾಕ್ಟೋಬೆಸಿಲಸ್ ಬಲ್ಗೇರಿಕಸ್. ಸೊ ಫಸ್ಟ್ ಪ್ರೋಬಯೋಟಿಕ್ ಈಸ್ ಕನ್ಸಿಡರ್ಡ್ ಆಸ್ ಎ ಲ್ಯಾಕ್ಟೋಬೆಸಿಲಸ್ ಬಲ್ಗೇರಿಕಸ್. 1905ರಲ್ಲಿ ಬಲ್ಗೇರಿಯಾ ದೇಶದ ಜೀವ ವಿಜ್ಞಾನಿಯಾದ ಸ್ಟೆಮೆನ್ ಗ್ರಿಗರೋವ್ ರವರು ಕಂಡುಹಿಡಿದಿದ್ದಾರೆ. ಪ್ರಮುಖ ಉಪಯುಕ್ತ ಪ್ರೋಬಯೋಟಿಕ್ಗಳೆಂದರೆ ಲ್ಯಾಕ್ಟೋಬೆಸಿಲಸ್ ಆಸಿಡೋಫಿಲಸ್, ಲ್ಯಾಕ್ಟೋಬೆಸಿಲಸ್ ಬಲ್ಗೇರಿಕಸ್, ಲ್ಯಾಕ್ಟೋಬೆಸಿಲಸ್ ರಿಚುರಿ, ಸ್ಯಾಕರೋಮೈಸಿಸ್. ಇವೆಲ್ಲ ಪ್ರಮುಖ ಪ್ರೋಬಯೋಟಿಕ್ಗಳು. ನನಗೆ ಒಂದ್ಸಲ ತಲೆ ಕೆಟ್ಟೋಗ್ಬಿಟ್ರು, ಏನದ ನೀವು ಪ್ರೋಬಯೋಟಿಕ್ಸ್ ಅಂತೇಳಿ ಇಷ್ಟೆಲ್ಲ ಮಾಹಿತಿ ಕಲೆ ಹಾಕಿ ನೋಡ್ರಿ. ನೀವು ಹಿಂಗೆ ಯಾವ್ದಾರ ಒಂದು ಕ್ವಶನ್ ಪದೇ ಪದೇ ಬರಕತ್ತಿದ್ದಂತ ತಲೆ ಕೆಡಿಸ್ಕೊಬಾರ್ದು. 1 hour ಟೈಮ್ಲೋಗಿ ಹೋಗ್ಲಿ, ChatGPT, ಜೆಮಿನೈ, ಗೂಗಲ್ ಏನು ರೆಫರ್ ಮಾಡ್ತಾರೆ ರೆಫರ್ ಮಾಡಿರಿ. ಒಟ್ಟು ಒಂದು ಸಂಪೂರ್ಣವಾಗಿರುವಂಥ ಮಾಹಿತಿನ ಕಲೆ ಹಾಕಿ ಒಂದು ಪಿನ್ ಮಾಡಿ ಗೋಡಿ ಅಂಟಿಸ್ಬಿಡ್ರಿ, ಮುಗೀತು, ಒಂದು ಕ್ವಶನ್ ಬಂದಂಗಿಲ್ಲ. ಪ್ರೋಬಯೋಟಿಕ್ಗಳಂದ್ರೆ ಏನು, ಏನೇನು ಮಿಕ್ಸ್ ಇರ್ತವೆ, ಯಾವ್ಯಾವ ಫುಡ್ಡಲ್ಲಿ ಸಿಗ್ತವೆ, ದೇಹಕ್ಕೆ ಹೆಂಗೆ ಹೆಲ್ಪ್ ಆಗ್ತವೆ, ಬಾಡಿಯಲ್ಲಿ ಎಲ್ಲಿ ಸ್ಟೋರೇಜ್ ಆಗ್ತವೆ, ಇವೆಲ್ಲ ಇನ್ಫಾರ್ಮೇಷನ್ ನೀವು ತಿಳ್ಕೊಬೇಕಾಗ್ತದೆ. ಸೊ ದೀಸ್ ಆರ್ ಕಾಲ್ಡ್ ಪ್ರೋಬಯೋಟಿಕ್ಸ್. ಹೆಚ್ಚು ಕಾಲ ಅಗಿಯುವಾಗ ಚಪಾತಿ ಜಾಸ್ತಿ ಸಿಹಿಯಾಗಿ ರುಚಿಯಾಗಲು ಕಾರಣವೇನು? ವಾಟ್ ಕಾಸಸ್ ಚಪಾತಿ ಟು ಟೇಸ್ಟ್ ಸ್ವೀಟರ್ ವೆನ್ ಚೀವ್ಡ್ ಫಾರ್ ಎ ಲಾಂಗರ್ ಡ್ಯೂರೇಷನ್? ಗೊತ್ತು ನಿಮಗೆ, ಚಪಾತಿಯನ್ನು ನಾವು ಭಾಳ ಆಗಿದಷ್ಟು ನಮಗೆ ಸ್ವಲ್ಪ ಸಿಹಿ ಅನ್ಸೋಕ್ಕೆ ಶುರುವಾಗ್ತದೆ. ಸ್ಟಾರ್ಟಿಂಗ್ ಸ್ವಲ್ಪ ಹುಳಿದಾರ ಅನಿಸ್ಬಿಟ್ಟು ಸಹಿತ ಬರ್ತಾ ಬರ್ತಾ ನಮಗೆ ಸಿಹಿ ಅನ್ಸೋಕ್ಕೆ ಕಾರಣ ಏನಂತಂದರೆ, ನೋಡಿ, ಚಪಾತಿ ಅಂದ ತಕ್ಷಣ ಅಥವಾ ಬಾಯಿ ಅಗಿಯುವುದು ಅಂದ ತಕ್ಷಣ ನಮ್ಮ ಬಾಯಿಯಲ್ಲಿ ಲಾಲಾರಸ ಏನು ಮಾಡ್ತದೆ, ಆ ಒಂದು ಆಹಾರವನ್ನು 3 ರೀತಿಯಲ್ಲಿ ನಮಗೆ ಪ್ರೊಟೆಕ್ಟ್ ಮಾಡ್ತದೆ. ಒಂದು, ಬಾಯಲ್ಲಿ ನಮಗೆ ಮುಖ್ಯವಾಗಿರೋದು ನೀರು ಅಂತಿದೆ, ನೀರು, ಲಾಲಾರಸದಲ್ಲಿ ನೀರು ಅಂತಿದೆ. ಈ ನೀರೇನು ಮಾಡ್ತದೆ, ಆಹಾರವನ್ನು ಒದ್ದೆ ಮಾಡಿಬಿಡ್ತದೆ, ವೆಟ್ ಮಾಡ್ತದೆ. ವೆಟ್, ಒಂದು ಕಟಿ ರೊಟ್ಟಿ ನೀವು ತಿಂತಾ ಇದ್ರೂ ಸಹಿತ ಅದು ನುಂಗಬೇಕಾದ್ರೆ ಮೆತ್ತಗಾಗಿ ಒಳಗೆ ಹೋಗ್ತದೆ. ಅಂದರೆ ಆ ಲಾಲಾರಸದಲ್ಲಿರುವಂಥ ನೀರು ಏನು ಮಾಡ್ತದೆ, ಆ ಫುಡ್ಡನ್ನು ಬರ್ತಾ ಬರ್ತಾ ಒದ್ದೆ ಮಾಡ್ತತಿ. ಮತ್ತು ನಮ್ಮ ಲಾಲಾರಸದಲ್ಲಿ ಕೆಲವೊಂದು ಎಂಜೈಮ್ಸ್ ಅದರ, ಎಂಜೈಮ್ಸ್ ಇವಾಗ ಕಿಣ್ವಗಳು ಅಂತ ಕರಿತೀವಿ. ಇಲ್ಲಿ ಮುಖ್ಯವಾಗಿ ಅಮೈಲೇಸ್, ಏನು ಅಮೈಲೇಸ್ ಅಂತಿದೆ. ಈ ಒಂದು ಕಿಣ್ವ ಏನು ಮಾಡ್ತದೆ, ಈ ಪಾಲಿಸೆಕರೈಡನ್ನು ಮೋನೋಸೆಕರೈಡಾಗಿ ಕನ್ವರ್ಟ್ ಮಾಡ್ತದೆ. ಅಂದರೆ ದೊಡ್ಡ ದೊಡ್ಡ ಸಕ್ಕರೆಗಳನ್ನು ಸಣ್ಣ ಸಣ್ಣ ಸಕ್ಕರೆಗಳ ಕಣಗಳಾಗಿ ನಮಗೆ ಕನ್ವರ್ಟ್ ಮಾಡಿಕೊಡ್ತದೆ. ಯಾವುದು, ಅಮೈಲೇಸ್ ಅಂತ ನೋಡ್ತೀವಿ. ಇನ್ನಿಲ್ಲಿ ಟೈಲಿನ್ ಅಂತ ಒಂದು ಇದಿದೆ, ಟೈಲಿನ್ ಅಂತ ಒಂದು ಎಂಜೈಮ್ ಇದೆ. ಇದು ಆಹಾರದಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳನ್ನು ನಾಶಪಡಿಸೋಕೆ ಮಾಡ್ತತಿ. ರೊಟ್ಟಿಯಾಗಿ ಏನಾರ ಬ್ಯಾಕ್ಟೀರಿಯಾ, ವೈರಸ್, ಫಂಗೈತರ ಅಲ್ಲೇ ಬಾಯಲ್ಲೇ ಬಡಿಸಾಯ್ತದೆ, ಅದಕ್ಕೆ ಒಳ್ಳೆ ಫುಡ್ ಮಾತ್ರ ಒಳಗೆ ಹೋಗ್ತತಿ. ಇನ್ನು ಲಾಲಾರಸ ನೀವು ಸ್ವಲ್ಪ ಹಿಂಗೆ ಮುಟ್ಕೊಂಡು ನೋಡ್ರಿ, ಜಿಗಿ ಕಾಣ್ತತ್ತಲ್ಲ, ಅದಕ್ಕೆ ನಾವು ಮ್ಯೂಸಿನ್ ಅಂತ ಕರಿತೀವಿ. ಮ್ಯೂಸಿನ್, ಅದಕ್ಕೆ ಅಂಟು ದ್ರವ ಅಂತ ಕರಿತೀವಿ, ಅಂಟು ದ್ರವ. ಇದು ಈ ಆಹಾರದ ಜೊತೆ ಹಿಂಗೆ ರೌಂಡ್ ಆಗಿ ಸುತ್ಕೊಂಡ್ಬಿಟ್ಟು ಗಂಟಲಾಗ ಆರಾಮಾಗಿ ಜಾರಬೇಕಾದ್ರೆ ಹೆಲ್ಪ್ ಮಾಡ್ತತಿ. ಒಂದೊಂದ್ಸಲ ನಾವು ಗಡಿಬಿಡಿ ಮಾಡಿ ಬೇಗ ತಿಂದು ಜಲ್ದಿ ನುಂಗಬೇಕಂತ ಟ್ರೈ ಮಾಡಿವಿ ಅಂತ ಹೇಳ್ರಿ, ಇಲ್ಲೇ ಗಂಟ್ಲ ಸಿಗ್ಬಿಡ್ತದೆ ಫುಡ್ಡು. ಅವತ್ತು ತಿರ್ಗಾ ಮ್ಯಾಲಿನ ನೀರು ಕುಡಿದು ಒಳಗೆ ತಳಿಸ್ಬಿಡ್ತೀವಿ ಅದಕ್ಕೆ. ಆವಾಗ ಅದು ಸುತ್ತ ಚೆನ್ನಾಗಿ ಮ್ಯೂಸಿನ್ ರೆಡಿಯಾಗಿಲ್ಲ, ಮ್ಯೂಸಿನ್ ಅದ್ರ ಜೊತೆ ಸೇರಿಕೊಂಡಿಲ್ಲ ಅಂತ ಅರ್ಥ.
ಅರ್ಥ ಆಗುತ್ತಲ್ಲ. ಸೊ ಹಿಂಗೆ ನೋಡ್ರಿ, ಬಾಯಲ್ಲೇ ಹೆಂಗೆ ಮೆಕ್ಯಾನಿಸಮ್ ನಡೀತದೆ. ಲಾಲಾರಸದಲ್ಲಿ ಫುಡ್ಡನ್ನು ತೊಯಿಸ್ಬಿಡ್ತತಿ, ಸೂಕ್ಷ್ಮಾಣುಜೀವಿಗಳು ನಾಶ ಆಗ್ತವೆ, ಆಹಾರ ದೊಡ್ಡ ದೊಡ್ಡ ಕಣಗಳು ಬ್ರೇಕ್ ಡೌನ್ ಆಗಿ ಸಣ್ಣ ಸಣ್ಣ ಕಣಗಳಾಗಿ ಡಿವೈಡ್ ಆಗ್ತತಿ. ಇಲ್ಲಿ ಸಕ್ಕರೆ ಯಾಕೆ ಅನ್ನಿಸ್ತದೆ ಅಂತಂದರೆ, ಈ ಪಾಲಿಸೆಕರೈಡು ಮೋನೋಸೆಕರೈಡ್ ಆಗಿ ತಯಾರಾಗ್ತತಿ. ನಾವು ಬಾಯಲ್ಲಿ ನಾವು ಚಪಾತಿ ಅಂದ್ರೆ ಅದಕ್ಕೆ ಸ್ಟಾರ್ಚ್ ಅಂತ ಕರಿತೀವಿ, ಸ್ಟಾರ್ಚ್, ಪಿಸ್ಟಾ ಅಂತ ಕರಿತೀವಿ, ಪಿಸ್ಟಾ. ಅವಾಗ ಅದು ಅಗಿತಾ 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 ಈ ಅಮೈಲೇಸ್ ಮತ್ತು ಪೆಕ್ಟಿನ್ ಜೊತೆಗೆ ಸೇರಿ ಅದು ನಿಧಾನವಾಗಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತದೆ, ಅಂದರೆ ಡಿವೈಡ್ ಆಗ್ತದೆ. ಇಲ್ಲಿ ಪಾಲಿಸೆಕರೈಡ್ ಅನ್ನೋದು ಬಹುಶರ್ಕರ, ಗ್ಲೂಕೋಸ್ ಅನ್ನೋದು ಏಕಶರ್ಕರ. ಇದು ಪಾಲಿಸೆಕರೈಡ್, ಡೈಸೆಕರೈಡ್, ಮೋನೋಸೆಕರೈಡ್ ಕನ್ವರ್ಟ್ ಆಗ್ತಾ ಅದು ಯಾವ ಫಾರ್ಮಿಗೆ ಬರ್ತೋ ಟೇಸ್ಟ್ ಕೊಡಲೇಬೇಕಲ್ಲ. ಏಕಶರ್ಕರಗಳು ಸಾಮಾನ್ಯವಾಗಿ ಸಿಹಿ ರುಚಿಯನ್ನು ಹೊಂದಿರ್ತವೆ. ಗ್ಲೂಕೋಸ್, ಫ್ರಕ್ಟೋಸ್, ಗೆಲಾಕ್ಟೋಸ್, ದೀಸ್ ಆರ್ ಸ್ವೀಟರ್ ಸ್ಯಾಕರೈಡ್ಸ್. ಹಾಗಾಗಿ ನಮಗೆ ಸ್ವೀಟ್ ರುಚಿಯನ್ನು ಕೊಡೋಕ್ಕೆ ಶುರು ಮಾಡ್ತದೆ. ಸೊ ಈ ರೀತಿ ನಮಗೆ ಬಾಯಲ್ಲಿ ಒಂದು ಮೆಕ್ಯಾನಿಸಮ್ ನಡೀತದೆ, ನೆನ್ಪಿಟ್ಕೋಬೇಕು. ಇಷ್ಟೆಲ್ಲ ಆದಮೇಲೆ ನಾವು ಆನ್ಸರನ್ನು ಮಾಡ್ಬೋದು. ನೋಡಿ, ನೀರಿನ ಅಂಶ ಜಾಸ್ತಿ ಆಗಿರೋದರಿಂದ ಅಂತ ಕೊಡ್ತಾನೆ. ಲಾಲಾರಸವು ಪಿಷ್ಟವನ್ನು ಸರಳ ಸಕ್ಕರೆಯಾಗಿ ವಿಭಜಿಸುತ್ತದೆ. ಸರಳ ಸಕ್ಕರೆ ನಥಿಂಗ್ ಬಟ್ ಗ್ಲೂಕೋಸ್. ಕ್ಯಾಲ್ಸಿಯಂ ಸೇರ್ಪಡೆಯಿಂದಾಗಿ ಇವುಗಳು ಯಾವುದಲ್ಲ ಅಂತಿದೆ. ಡೆಫಿನೆಟ್ಲಿ ಆನ್ಸರ್ ಮಾಡ್ತೀರಿ. ಲಾಲಾರಸವು ಪಿಷ್ಟವನ್ನು ಸರಳ ಸಕ್ಕರೆಯಾಗಿ ಡಿವೈಡ್ ಮಾಡ್ತತಿ. ಅವಾಗ ನಮಗೆ ಆರಾಮಾಗಿ ಸ್ವೀಟ್ ಅನಿಸ್ಬಿಟ್ಟು ಆರಾಮಾಗಿ ನುಂಗಿದಾಗ ಟೇಸ್ಟ್ ನಮಗೆ ಅನಿಸ್ಬಿಡ್ತದೆ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಹಿಂಗೆ ಒಂದು ಕ್ವಶನ್ಗೆ ಆನ್ಸರ್ ಮಾಡಬೇಕಾದ್ರೆ ಸ್ವಲ್ಪ ಅದ್ರ ಸುತ್ತಮುತ್ತ ಬೇಸಿಕ್ಸ್ ಸ್ವಲ್ಪ ಗೊತ್ತಿತ್ತಂದ್ರೆ ಪಟ್ ಅಂತ ನೋಡೋಣ ಗೊತ್ತಾಗ್ಬಿಡ್ತದೆ ನಮ್ಗೆ. ಏನು ಮಣ್ಣು ಗೊತ್ತಿಲ್ಲಾರ್ದು ಎಕ್ಸಾಮ್ದಾಗ ಕುಂತೀವಿ ಅಂತಂದರೆ ತಲೆ ಬಡ್ಕೋಬೇಕಾಗ್ತದೆ. ಕ್ವಶನ್ ನಮಗೆ ನೋಡ್ತೈತಿ, ನಾವು ಕ್ವಶನ್ ನೋಡ್ತೇವೆ. ಹೆಂಗೆ ಬರಿ ಮಗನಿ ಅಂತದ್ದು ಕ್ವಶನ್. ತಡಿ ನಾ ಬರಿತೀನಿ ಅಂತಂದಾಗ ನಮ್ಗೆ ಧೈರ್ಯ ಬರಬೇಕು, ಕಾನ್ಸೆಪ್ಟ್ ಗೊತ್ತಾಗಬೇಕು, ಓದಬೇಕು, ತಿಳ್ಕೊಂಡಾಗ ನಮಗೆ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗ್ತವೆ. ಓಕೆ, ಎಲ್ಲರೂ ಅದೇ ದಾರಿಯಲ್ಲಿದ್ದೀರಿ, ವರ್ಕ್ ಮಾಡಿರಿ, ಚೆನ್ನಾಗಾಗ್ತದೆ. ನೆಕ್ಸ್ಟ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ಲಾಸ್ಟರ್ನಿಂದ ತಯಾರಿಸಿದ ಹೊದಿಕೆಯನ್ನು ಡ್ಯಾಶ್ನಿಂದ ತಯಾರಿಸಲಾಗುತ್ತದೆ. ಏನು ಕೇಳನ್ರಿ ಕ್ವಶನು, ಇದಕ್ಕೆ ಯಾಕೋ ಬ್ರ್ಯಾಕೆಟ್ ನಾವು ಕೊಡ್ತಾನೆ, ಯಾಕೆ ಕೊಡ್ತಾನೇನೋ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಈಸ್ ಮೇಡ್ ಫ್ರಮ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಯಾವುದರಿಂದ ತಯಾರಾಗ್ತತಿ ಅಂತ ಕೇಳ್ಬೋದಾಗಿತ್ತು. ಅವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹಾಕಿ ಬ್ರ್ಯಾಕೆಟ್ನಾಗಿ ಮತ್ತು ಮುಂದೆ ಪ್ಲಾಸ್ಟರ್ ಅಂತ, ಅದು ಓದ್ತಾ ಗಡಿಬಿಡ ಪ್ಲಾಸ್ಟಿಕ್ ಅನಿಸ್ಬಿಡ್ತದೆ ನಮ್ಗೆ. ಈಗ ನಮಗಾರ ಕೊಡ್ಬೇಕು, ನಮ್ಮಂಥವ್ರಿಗಾರ 10 ವರ್ಷ ಎಕ್ಸ್ಪೀರಿಯನ್ಸ್ ಟೀಚಿಂಗ್ ಮಾಡಿ ಕುಂತೀವಿ, ನಾವಾರು ಚಂದ ಸೆಟ್ ಮಾಡಿಕೊಡ್ತೀವಿ, ಒಂದು ವರ್ಡ್ ಆ ಕಡೆ ಹಲ್ಲದ ಮಾಡ್ಕೊಡ್ತೀವಿ. ಯಾಕಾರ ಮಾಡ್ತಾವೆ ಏನು, ಒಟ್ಟು ನಿಮ್ಗೆ ಕನ್ವಿನ್ಸ್ ಮಾಡಿ ಮನೆ ಕಳಿಸೋ ಲೆಕ್ಕನೇ ಮಾಡ್ತಾವೆ. ಏನು ಮಾಡೋಕ್ಕಾಗಲ್ಲ. ಒಟ್ಟು ನಾವು ಮನೆಗೆ ಹೋಗಂಗಿಲ್ಲ. ಹೆಂಗೆ ಹೋಗ್ಬೇಕು, ನೌಕರಿ ತೊಗೊಂಡೇ ಹೋಗ್ಬೇಕು, ಆರ್ಡ್ರ್ ಕ್ಯಾಪ್ ತೊಗೊಂಡೇ ಹೋಗ್ಬೇಕು, ತಲೆ ಮೇಲೆ ಕ್ಯಾಪ್ ಹಾಕೊಂಡು ಹೋಗ್ಬೇಕು ಮನೆಗೆ ನಾವು. ಎಸ್ ನೋಡಿ, ಏನಿಲ್ಲ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತಿದೆ. ಇದನ್ನು ನಾವು ಜಿಪ್ಸಮ್ ಅಂತ ಕರಿತೀವಿ. ನೋಡಿರಿ, ಜಿಪ್ಸಮ್ ಕೇಳಿದ್ರೆ ನೀವು, ಜಿಪ್ಸಮ್ ಅಂತೇಳಿ. ಸಾಮಾನ್ಯವಾಗಿ ಜಿಪ್ಸಮನ್ನು ನಾವು ಸಿಮೆಂಟಲ್ಲಿ ಯೂಸ್ ಮಾಡ್ತೀವಿ. ಸಿಮೆಂಟಲ್ಲಿ ಜಿಪ್ಸಮನ್ನು ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಸಿಮೆಂಟು ಬೇಗನೆ ಗಟ್ಟಿ ಆಗಬಾರದಂತ ಜಿಪ್ಸಮನ್ನು ಸಿಮೆಂಟಿಗೆ ಮಿಕ್ಸ್ ಮಾಡ್ತೀವಿ. ನೀವು ಸಿಮೆಂಟ್ ಮಿಕ್ಸ್ ಮಾಡಿಲ್ಲ ಅಂತೇಳಿರಿ, ಸಿಮೆಂಟ್ ಪಟ್ಟಂತ ಗಟ್ಟಿ ಆಗ್ತತಿ, ನಮ್ಮ ಕೆಲಸ ಮಾಡೋಕ್ಕೆ ಸುಧಾರಿಸಂಗಿಲ್ಲ ಅವಾಗ. ಸೊ ಸಿಮೆಂಟ್ ಬೇಗ ಗಟ್ಟಿ ಆಗಬಾರ್ದು, ಸ್ವಲ್ಪ ಟೈಮ್ ತೊಗೋಬೇಕು ಗಟ್ಟಿ ಆಗಬೇಕಂತೇಳಿ ನಾವು ಜಿಪ್ಸಮನ್ನು ಏನು ಮಾಡ್ತೀವಿ, ಸಿಮೆಂಟಿಗೆ ಆ್ಯಡ್ ಮಾಡ್ತೀವಿ. ಅಂಥದ್ದೇ ಒಂದು ಬರೇ ಜಿಪ್ಸಮ್ ತೊಗೊಂಡ್ಬಿಟ್ಟಿವಿ ಅಂತಂದರೆ, ಆ ಜಿಪ್ಸಮ್ಗೆ ನೀರು ಆ್ಯಡ್ ಮಾಡಿದಾಗ ಆಟೋಮೆಟಿಕ್ ಆಗಿ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿಬಿಡುತ್ತೆ. ಜಿಪ್ಸಮನ್ನು ಸಾಮಾನ್ಯವಾಗಿ ಬಿಳಿ ರೂಪದ ಪೌಡರ್ ರೂಪದಲ್ಲಿರ್ತದೆ. ಈ ಪೌಡರ್ಗೆ ನೀವು ನೀರು ಆ್ಯಡ್ ಮಾಡಿಬಿಟ್ಟಿರಿ ಅಂತಂದರೆ ನಮಗೊಂದು ಬೆಳ್ಳನೆಯ ವಸ್ತು ನಮಗೆ ಸಿಗ್ಬಿಡ್ತದೆ, ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೀವಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಲಕ್ಷಣಗಳೇನು ಅಂದ್ರೆ, ಸಾಮಾನ್ಯವಾಗಿ ಬಿಳಿ ಬಣ್ಣದಲ್ಲಿರ್ತದೆ, ಜನರಲಿ ಪೌಡರ್ ಫಾರ್ಮಲ್ಲಿರ್ತದೆ. ಇನ್ನು ನೀರು ಹಾಕಿದಾಗ ಬೇಗನೆ ಗಟ್ಟಿಯಾಗುವಂಥ ಗುಣವನ್ನು ಹೊಂದಿರ್ತದೆ. ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ಗೆ ಉಷ್ಣ ಮತ್ತು ವಿದ್ಯುತ್ತನ್ನ ಬ್ಯಾಡ್ ಕಂಡಕ್ಟರ್ ಆಗಿರ್ತದೆ. ಅಂದರೆ ಅದು ಕರೆಂಟು ಪಾಸ್ ಆಗಲ್ಲ, ಹೀಟು ಪಾಸ್ ಆಗಲ್ಲ ಅಂತ ಒಂದು ವಸ್ತುನೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಹೆಂಗಿದೆ ನೋಡ್ರಿ, ಬಿಳಿ ರೂಪದಲ್ಲಿದೆ, ಪೌಡರ್ ರೂಪದಲ್ಲಿದೆ, ನೀರಿನ ಜೊತೆಗೆ ಪಟ್ಟಂತ ಗಟ್ಟಿಯಾಗಿಬಿಡ್ತತಿ. ಮತ್ತು ಇನ್ನೊಂದು, ನೀರಲ್ಲಿ ಸಹಿತ ಕರಗುವುದಿಲ್ಲ, ನೀರಿನಲ್ಲಿ ಕಂಪ್ಲೀಟಾಗಿ ಮೆಲ್ಟ್ ಆಗಲ್ಲ. ನೀರಲ್ಲಿ ಹಾಕ್ಬಿಟ್ರೆ ತಳಕ್ಕೆ ಹೋಗಿ ಕುಂದು ಬಿಡ್ತದೆ, ಆರಾಮದು ಬಾಡಿ ಮೆಲ್ಟ್ ಆಗ್ತೈತಿ, ಆ ಪೌಡರ್ ಹಂಗೆ ತಳಕ್ಕೆ ಕುಂದು ಬಿಡ್ತತಿ. ಮತ್ತು ಉಷ್ಣ, ಹೀಟ್ ಮತ್ತು ಎಲೆಕ್ಟ್ರಿಸಿಟಿದು ಬ್ಯಾಡ್ ಕಂಡಕ್ಟರ್, ಅದರೊಳಗೆ ಉಷ್ಣನೂ ಹರಿಯೋದಿಲ್ಲ, ವಿದ್ಯುತ್ ಸಹಿತ ಹರಿಯೋದಿಲ್ಲ ಅಂತ ಒಂದು ವಸ್ತುವನ್ನೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇನ್ನು ನೀರಿನ ಜೊತೆ ಗಟ್ಟಿ ಆಗ್ತದಂತ ಗೊತ್ತಿದ್ದೆ, ಇದನ್ನು ನಾವೇನು ಮಾಡ್ತೀವಿ, ಈ ರೀತಿ ಕೈ ಕಾಲುಗಳು ಮುರಿದಾಗ ಕಾಲಿಗೆ ನಾವು ಆಡು ಭಾಷೆಯಲ್ಲಿ ಸಿಮೆಂಟ್ ಹಾಕ್ಯಾರ ಡಾಕ್ಟರು ಅಂತ ಕರಿತೀವಿ. ಅಲ್ಲಿ ಸಿಮೆಂಟ್ ಹಾಕಲ್ರಿ, ಸಿಮೆಂಟ್ ಹಾಕಿದ್ರೆ ಮತ್ತೆ ಕಾಲು ಬೋನ್ ಮುರಿದೋಗ್ಬಿಡ್ತೈತಿ, ಸಿಮೆಂಟ್ ಹಾಕಲ್ಲ. ಅದಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೀವಿ, POP ಅಂತ ಕರಿತೀವಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಮೀನಿಂಗ್ ಏನಂದರೆ POP. ಹಂಗಾಗಿ ಇಲ್ಲಿ
ಆ ಕಾಲು ಎಲ್ಲಿ ಬೋನ್ ಮುರಿದೈತಲ್ಲ ಅದಕ್ಕೆ ಕರೆಕ್ಟ್ ಕಟ್ಬಿಟ್ಟು ಹಿಂಗೆ ಒಂದು ಸ್ವಲ್ಪ ಸಿಮೆಂಟ್ ಹಿಂಗೆ ಸುತ್ತ ಒಂದು ಬಟ್ಟೆ ಕಟ್ಟರೆ ಒಂದು 10 ನಿಮಿಷದಾಗ ಗಟ್ಟಿ ಆಗ್ಬಿಡ್ತದೆ ಅದು. ಹೌದಲ್ಲ. ಮತ್ತು ಇದರಿಂದನೇ ಮೂರ್ತಿಗಳನ್ನು ತಯಾರು ಮಾಡ್ತಿಲ್ಲ. ಒಬ್ಬ ವ್ಯಕ್ತಿ ಮೂರ್ತಿ ರೆಡಿ ಮಾಡ್ತಾನೆ, ನಿಮ್ಗೆ ಗೊತ್ತಾಗ್ತಿಲ್ಲ ಮೂರ್ತಿದು ಚಿತ್ರ ಹೆಂಗದಂದ್ರೆ ಇವು ಮೂರ್ತಿಗಳನ್ನು ತಯಾರು ಮಾಡ್ತಾರೆ. ಇದರಿಂದ ಮನೆಗಳಿಗೆಲ್ಲ ಇಂಟೀರಿಯರ್ ಡಿಸೈನ್ಸ್ ಎಲ್ಲ ಮಾಡ್ತೀವಿ. ಈಗೆಲ್ಲ ಫ್ಯಾನ್ ಕೆಳಗೆ ಒಂದು ಫ್ಲವರ್ ಬರ್ತದೆ ಗೊತ್ತಾ, ರೆಡಿಮೇಡ್ ಫ್ಲವರ್ ಪಟ್ ಅಂತಂದು ಕೂಡಿಸ್ಬಿಡೋದು. ಮೊದಲೆಲ್ಲ ಸಿಮೆಂಟಿಂದನೇ ಕಾಂಕ್ರೀಟಿಂದ ಡಿಸೈನ್ ಮಾಡ್ತಾಯಿದ್ರು. ಈಗೇನಿಲ್ಲ, ಡೈರೆಕ್ಟಾಗಿ ನಾವು ಏನು ಮಾಡ್ಬೋದು, ರೆಡಿಮೇಡ್ ಆಗಿರುವಂಥ ಒಂದು POP ತಂದು ಸೆಟ್ ಮಾಡ್ಬೋದು. ಸೊ ಈ ರೀತಿ POP ಅಂತ ಕರಿತೀವಿ. ಇಲ್ಲಿ ಗೊತ್ತಾಗಿದೆ ಏನೇನು ತಯಾರಾಗ್ತದೆ ಅಂತ ಕೇಳ್ತಾನೆ. ಇನ್ನು ಬಿಳಿ ಸಿಮೆಂಟು, ವೈಟ್ ಸಿಮೆಂಟ, ಜಿಪ್ಸಮ, ಗಾಜುನ, ಗ್ರಾಫೈಟ್ ಅಂತ ಕೇಳ್ತಾನೆ. ಜಿಪ್ಸಮನ್ನು ನಾವೇನು ಮಾಡ್ತೀವಿ ಇಲ್ಲಿ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಂಬ ವಸ್ತುವನ್ನು ತಯಾರು ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅರ್ಥ ಆಗುತ್ತಾ? ಎಸ್. ನಿಮ್ಗೊಂದು ಶಾರ್ಟ್ಕಟ್ ಟ್ರಿಕ್ ಹೇಳ್ತೀನಿ ನೋಡಿರಿ, ಕಾಂಪಿಟೇಟಿವ್ ಎಕ್ಸಾಮ್ ಯಾರಿಗೆ ಹೇಳಕ್ಕೆ ಹೋಗ್ಬೇಡ್ರಿ, ನೀವಷ್ಟೇ ನೆನ್ಪಿಟ್ಕೊಳ್ತೀನಿ. ಯಾರಿಗೆ ಹೇಳ, ಈ ವಿಡಿಯೋ ನೋಡೋರು ಅಷ್ಟೇ ತಲೆಯಾಗಿರಲಿ. ನೋಡಿರಿ, ಎಕ್ಸಾಮ್ದಾಗ ಯಾವುದು ಸರಿ ಉತ್ತರ ಇರ್ತದಲ್ರಿ ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಎಕ್ಸ್ಟ್ರಾ ಏನೋ ಬಣ್ಣ ಸುಣ್ಣ ಹಚ್ಚಿ ಸ್ವಲ್ಪ ನಿಮಗೆ ಕ್ಲಾರಿಟಿ ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಇನ್ ಕೇಸ್ ಇಫ್ ಇಟ್ ಈಸ್ ಗೋಯಿಂಗ್ ಟು ರೈಟ್ ಆನ್ಸರ್, ಅದು ಸರಿ ಉತ್ತರನೇ ಇತ್ತು ಎಕ್ಸಾಮ್ದಲ್ಲಿ 4 ಆಪ್ಷನ್ದಾಗಿತ್ತು ಅಂತಂದರೆ ಅದಕ್ಕೇನೋ ಮೊದಲೊಂದು ವರ್ಡ್ ಕೊಟ್ಟಿರ್ತಾನೆ, ಅದು ನಮ್ಗೆ ಅರ್ಥ ಆಗಲ್ಲಂತೆ ಸ್ವಲ್ಪ ಸಿಂಪ್ಲಿಫೈ ಮಾಡೋಕ್ಕೆ ಹೋಗಿರ್ತಾನೆ. ಅದಕ್ಕೆ ಆ ಸಿಂಪ್ಲಿಫೈ ಮಾಡೋಕ್ಕೆ ಹೋಗಿದ್ದೇ 99% ರೈಟ್ ಆನ್ಸರ್ ಇರ್ತದೆ ನೋಡಿರಿ. ಇಲ್ಲ ಅಂಥದ್ದೇ ಕೆಲಸ ಮಾಡ್ಯಾನ. ಜಿಪ್ಸಮ್ ಅಂತ ಕೊಡ್ಬೋದಾಗಿತ್ತು, ಬಿಳಿ ಶಿಲೆಯಂಥ ಸೀಮೆ ಸುಣ್ಣ ಅಂತ ಕೊಟ್ಟನ. ಹಿಂಗೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡೋಕೆ ಹೊಂಟೇನಂದ್ರೆ 99.99% ಸರಿ ಉತ್ತರ ಅದೇ ಇರ್ತದೆ. ನಿಮಗೆ ಗೊತ್ತಿಲ್ಲ ಆನ್ಸರ್ ಅಂದ್ರೆ ಡೈರೆಕ್ಟ್ ಸೀದಾ ಆನ್ಸರ್ ಆಗ್ಬರ್ರಿ, ಅದೇ ಇರ್ತದೆ ಮ್ಯಾಕ್ಸಿಮಮ್. ಮತ್ತು ಇವಾಗ ನೋಡಿರಿ, ಗಾಜು ಕೊಟ್ಟಿಲ್ಲ, ಗ್ರಾಫೈಟ್ ಕೊಟ್ಟಿಲ್ಲ, ಬಿಳಿ ಸಿಮೆಂಟ್ ಇದಕ್ಕೆ ಜಾಸ್ತಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಇಲ್ಲಿ ಭಾಳ ಬಿಳಿ ಶಿಲೆಯಂಥ ಸೀಮೆ ಸುಣ್ಣ ಅಂತ ಹಿಂಗೆ ಏನಾರು ಸ್ವಲ್ಪ ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡೋಕೊಂಡಂದ್ರೆ ನಮ್ಗೆ ಇದೇ ಆನ್ಸರ್ ಅಂತ ನೀವು ಖಾತ್ರಿ ಮಾಡ್ಕೋಬೇಕು. ನೋಡಿರಿ, ಅಂಥವೆಲ್ಲ ನೀವು ಕೆಲವೊಂದು ಎಕ್ಸಾಮ್ದಲ್ಲಿ ಕೇಳುವಂಥ ಕ್ವಶನ್ಸ್ ನೋಡಿರಿ, ಏನೋ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡೋಕೆ ಹೋಗ್ತಾನೆ. ಸೊ ದಟ್ ಈಸ್ ಗೋಯಿಂಗ್ ಟು ದ ರೈಟ್ ಆನ್ಸರ್ ಕೆಲವೊಂದು ಸಂದರ್ಭಗಳಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಈ ರೀತಿ ಇದೆ. ಆಲೂಗಡ್ಡೆ ಚಿಪ್ಸ್ ಅಥವಾ ಹುರಿದ ತುಂಡುಗಳ ಪ್ಯಾಕೆಟ್ ಅಥವಾ ಪೊಟ್ಟಣಗಳು ಸಾರಜನಕ ಅನಿಲದಿಂದ ಏಕೆ ತುಂಬಿದೆ? ವೈ ದ ಪ್ಯಾಕೆಟ್ಸ್ ಆಫ್ ಪೊಟ್ಯಾಟೊ ಚಿಪ್ಸ್ ಆರ್ ಫಿಲ್ಡ್ ವಿತ್ ನೈಟ್ರೋಜನ್ ಗ್ಯಾಸ್? ಸೊ ನೋಡ್ರಿ, ನಾವು ತಿನ್ನುವಂಥ ಎಲ್ಲ ರೀತಿಯ ಚಿಪ್ಸ್ಗಳಲ್ಲಿ ಏನು ಗಾಳಿ ಇರುವಂಥ ಏನು ಫುಡ್ ಐಟಮ್ಸ್ ಅದಾವಲ್ರಿ, ಎಲ್ಲದ್ರೊಳಗೆ ನೆನ್ಪಿಟ್ಕೋಬೇಕು ನೈಟ್ರೋಜನ್ ಗ್ಯಾಸ್ ಇರ್ತದೆ. ಎಲ್ಲದ್ರೊಳಗೆ ನೀವು ಏನು ಕುರ್ಕುರೆ, ಬಿಂಗೋ, ಏನು ಚಿಪ್ಸ್ ತಿಂದರೆ ಎಲ್ಲ ಒಳಗೆ ಗಾಳಿ ಅದಂದ್ರೆ ಮುಗಿತದ್ರೊಳಗೆ ಏನದ ನೈಟ್ರೋಜನ್ ಗಾಳಿ ಇರ್ತದೆ ಅಂತ ಅರ್ಥ. ಸೊ ಅದನ್ನೇ ಯಾಕೆ ತುಂಬ್ತಾರ ಅಂತಂದರೆ, ಸಾಮಾನ್ಯವಾಗಿ ನೈಟ್ರೋಜನ್ ಅನ್ನೋದು ವಸ್ತುಗಳನ್ನು ತುಕ್ಕು ಹಿಡಿಯುವಂತೆ ಮಾಡಲ್ಲ. ವಸ್ತುಗಳು ನಮ್ಮ ಆಡು ಭಾಷೆಯಲ್ಲಿ ಬೂಜ್ ಹತ್ತುಕೊಡಲ್ಲ. ಅದು ನಮ್ಮ ಕಡೆ ಬೂಜ್ ಹತ್ತದು ಅಂತ ಕರಿತೀವಿ, ಹಾಳಾಗಲ್ಲ. ನೋಡ್ರಿ, ಒಂದು ನಮ್ಮ ಕಡೆ ಆಲೂ ಚಿಪ್ಸ್ ಮನೆಯಾಗ ಮಾಡ್ತೀವಿ ಅಂತ ಚಿಪ್ಸ್ ಮಾಡಿ ಒಂದು ಡಬ್ಬ್ಯಾಗ ತುಂಬಿ 1 ತಿಂಗಳು ಡಬ್ಬಿ ಮುಚ್ಚಳ ಓಪನ್ ಮಾಡಿಲ್ಲ ಅಂದ್ರೆ ಮಾರನೇ ತಿಂಗಳದು ಅದು ಡೈರೆಕ್ಟಾಗಿ ತಿಪ್ಪೆಗೆ ಹಾಕಬೇಕಾಗ್ತದೆ. ನಾವು ಬೂಜ್ ಹತ್ತು ಬಿಡ್ತದೆ ಎಲ್ಲ. ಬಟ್ ಅದರ ಚಿಪ್ಸ್ನಾಗ 6 ತಿಂಗಳು, 1 ತಿಂಗಳು, 1 ವರ್ಷ ಇದ್ದರೂ ಸಹಿತ ಒಳಗೆ ಪ್ಯಾಕೆಟ್ನಾಗ ಏನೂ ತೊಂದರೆ ಆಗಲ್ಲ. ಯಾಕಂದರೆ ಈ ನೈಟ್ರೋಜನ್ ಅನ್ನೋದು ಆಕ್ಸಿಡೇಷನ್ ಕ್ರಿಯೆಗೆ ಒಳಪಡುವುದಿಲ್ಲ ಅಂತ ನೋಡ್ತೀವಿ. ಅಂದರೆ ಆಕ್ಸಿಡೇಷನ್ ಅಂದರೆ ತುಕ್ಕಿಡೋದು, ಆಮ್ಲಜನಕದೊಂದಿಗೆ ಯಾವುದೇ ಸಂಪರ್ಕಕ್ಕೆ ಬರಲ್ಲ, ಆಹಾರ ಪದಾರ್ಥಗಳು ಬೇಗ ಹಾಳಾಗೋದಿಲ್ಲ ಅಂತ ನೋಡ್ತೀವಿ. ಹೌದಲ್ಲ? ಹಾಗಾಗಿ ನಾವೇನು ಮಾಡ್ತೀವಿ, ನೈಟ್ರೋಜನ್ ಗ್ಯಾಸನ್ನೇ ಫಿಲ್ಅಪ್ ಮಾಡ್ತೀವಿ. ಅದ್ರ ಬದಲಾಗಿ ಆಮ್ಲಜನಕ ತುಂಬಿಟ್ರಿ ಅಂತ ಹೇಳಿರಿ, 1 ತಿಂಗಳಲ್ಲಿ 15 ದಿನಕ್ಕೆ ಚಿಪ್ಸ್ ಪ್ಯಾಕೆಟ್ ಅವ ಮಾರ್ಕೋಬೇಕಾಗ್ತದೆ. ಎಕ್ಸ್ಪೈರಿ ಡೇಟ್ 15 ಡೇಸೇ ಕೊಡಬೇಕಾಗ್ತದೆ ಅವ, ಯಾವಾಗ ಆಕ್ಸಿಜನ್ ಏನಾದ್ರು ಫಿಲ್ಅಪ್ ಮಾಡಿಬಿಟ್ಟಿವಿ ಅಂತಂದರೆ. ಅರ್ಥ? ಎಸ್. ಸಾರಜನಕ ಜಡ ಅನಿಲವಾಗಿದ್ದು ಚಿಪ್ಸ್ಗಳ ಆಮ್ಲಜನೀಕರಣವನ್ನು ತಡೆಯುತ್ತದೆ ಅಂತ ಕೊಡ್ತಾನೆ. ಆಮ್ಲಜನಕದೊಂದಿಗೆ ಪೊಟ್ಟಣ ತಯಾರಿಸುವುದು ಆಮ್ಲಜನಕ ಬಳಸುವುದಕ್ಕಿಂತ ಅಗ್ಗವಾಗಿದೆ. ಸಾರಜನಕವು ಚಿಪ್ಸ್ಗಳ ಹುದುಗುವಿಕೆ ಅಥವಾ ಕಿಣ್ವನಕ್ಕೆ ಕಾರಣವಾಗುತ್ತದೆ. ಸಾರಜನಕ ಅನಿಲವು ಚಿಪ್ಸ್ಗಳಿಗೆ ತೇವಾಂಶವನ್ನು ಹೀರುತ್ತದೆ ಅಂತಿದೆ. ನಾನು ಕನ್ನಡದಲ್ಲಿ ಗೊತ್ತಾಗ್ತಿಲ್ಲ. ನೈಟ್ರೋಜನ್ ಬೀಯಿಂಗ್ ಎ ಇನ್ನರ್ಟ್ ಗ್ಯಾಸ್ ಪ್ರಿವೆಂಟ್ಸ್ ಆಕ್ಸಿಡೇಷನ್ ಆಫ್ ಚಿಪ್ಸ್. Packing with nitrogen is cheaper than using oxygen. Nitrogen causes fermentation chips. Nitrogen gas absorbs moisture. ಇಲ್ಲ, ಆಕ್ಸಿಡೇಷನ್ನ ಪದ ಬರಬೇಕು ನಮಗೆ. ಆಕ್ಸಿಡೇಷನ್ ಅಂದರೆ ತುಕ್ಕಿಡಿಯೋದು ನಥಿಂಗ್ ಬಟ್ ಬೂಸ್ ಹತ್ತೋದು, ಹಾಳಾಗೋದು, ಸ್ಮೆಲ್ ಬರೋದು, ಕಲರ್ ಚೇಂಜ್ ಆಗೋದನ್ನು ಆಕ್ಸಿಡೇಷನ್ ಅಂತ ಕರಿತೀವಿ. ಸೊ ಆಕ್ಸಿಡೇಷನ್ ಪ್ರಿವೆಂಟ್ ಮಾಡ್ತದೆ, ಯಾಕಂದರೆ ಸ್ವಲ್ಪ ಇನ್ನರ್ಟ್ ಗ್ಯಾಸಸ್ ಆಗಿ ಕೆಲಸ ಮಾಡ್ತದೆ, ಜಡ ಅನಿಲ ಅಂತ ಕರಿತೀವಿ. ಇದರಿಂದ ಬೆಂಕಿ ಹತ್ತುವುದಿಲ್ಲ, ಯಾವುದೇ ರೀತಿ ರಿಯಾಕ್ಟ್ ಮಾಡಲ್ಲ, ಪ್ರತಿಕ್ರಿಯೆ ತೋರಲ್ಲ.
ಹಾಗೆ ಅದಕ್ಕೆ ನಾವು ಜಡ ಅನಿಲ ಅಂತ ಕರಿತೀವಿ. ಸೊ ಸರಿಯಾಗಿರುವಂಥ ಉತ್ತರ ಯಾವುದು? ಫಸ್ಟ್ ಒನ್. ತಣ್ಣನೆಯ ರಾತ್ರಿಯಲ್ಲಿ ಹೊರಗೆ ಉಳಿದಿರುವ ಲೋಹದ ವಸ್ತುವು ಅದೇ ಪರಿಸ್ಥಿತಿಗಳಲ್ಲಿನ ಮರದ ವಸ್ತುವಿಗಿಂತ ಹೆಚ್ಚು ತಂಪಾಗಿರುತ್ತದೆ ಎಂದು ನೀವು ಗಮನಿಸುತ್ತೀರಿ. ಈ ವಿದ್ಯಮಾನವನ್ನು ಯಾವ ವೈಜ್ಞಾನಿಕ ಪರಿಕಲ್ಪನೆಯು ವಿವರಿಸುತ್ತದೆ? ನೀವು ಏನಂತ ಅಣ್ಣ ಎಕ್ಸಾಮ್ದಾಗ ನೋಡಪ್ಪ, ಯಾವುದೋ ಒಂದು ಮೆಟಲ್ ಐತಂತ, ಒಂದು ಲೋಹ ಐತಂತ, ಯಾವುದೊಂದು ಮೆಟಲ್ XYZ ಮೆಟಲ್ ಅಂಥದ್ದೇ ಒಂದು ಯಾವುದೋ ಒಂದು ಕಟ್ಟಿಗೆ ಐತಂತ, ಮರದ ಕಟ್ಟಿಗೆ ಐತಂತ. ಇವೆರಡನ್ನು ಒಂದೇ ಪರಿಸ್ಥಿತಿ ತಣ್ಣನೆಯ ಕೋಲ್ಡ್ ವಾತಾವರಣದಲ್ಲಿ ಇಟ್ಟಿವಂತ, ನಾವು ರಾತ್ರಿ ಸಮಯದಾಗ ಇಟ್ಟಿವಿ ಅಂತ ಹೇಳಿರಿ. ತಣ್ಣನೆಯ ರಾತ್ರಿಯಲ್ಲಿ ಹೊರಗೆ ಉಳಿದಿರುವಂಥ ಲೋಹದ ವಸ್ತು ಮತ್ತು ಮರದ ವಸ್ತು ಎರಡದ, ಒಂದು ಮೆಟಲ್ ಐತಿ, ಒಂದು ವುಡ್ ಐತಿ, ಒಂದು ಕಟ್ಟಿಗೆ ತುಂಡು ಐತಿ. ಅವಾಗ ಈ ಮೆಟಲನ್ನು ನೀವು ಮುಟ್ಕೊಂಡ್ಬಿಡ್ರಿ, ತಣ್ಣಗೆ ಅನಿಸ್ಬಿಡ್ತದೆ ನಮ್ಗೆ. ಒಂದು ಕಬ್ಬಿಣ ಕುರ್ಚಿ, ಕಬ್ಬಿಣ ವಸ್ತು ಯಾವುದೊಂದು ಮೆಟಲ್ ಇದ್ದರೆ ಕೈಗೆ ಹಿಡ್ಕೊಂಡ್ಬಿಟ್ಟು ನಮ್ಗೆ ತಣ್ಣಗೆ ಅನಿಸ್ತತಿ. ಕಟ್ಟಿಗೆ ಮುಟ್ಕೊಂಡ್ರೆ ಏನು ಅನಿಸೋದಿಲ್ಲ. ಹಿಂಗೆ ಯಾಕೆ? ಅದು ಆ ಮೆಟಲ್ ಯಾವ ಒಂದು ವೈಜ್ಞಾನಿಕ ಕಾನ್ಸೆಪ್ಟಿಂದ ತಣ್ಣಗಾಯಿತು, ಕಟ್ಟಿಗೆ ಯಾಕೆ ತಣ್ಣಗಾಗಲಿಲ್ಲ ಅನ್ನೋ ಕ್ವಶನ್ ನಮಗೆ ರೈಸ್ ಆಗ್ತದೆ. ನೋಡಿ, ಇಲ್ಲೊಂದು ಕಾನ್ಸೆಪ್ಟ್ ಬರ್ತದೆ ರೀ. ಇದನ್ನು ನಾವು ಫಿಸಿಕ್ಸಲ್ಲಿ ಏನಂತ ಕರಿತೀವಿ? ಕಂಡಕ್ಷನ್ ಪ್ರೊಸೆಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಂಡಕ್ಷನ್. ಕೇಳ್ರಿ, ಒಳ್ಳೆ ಕಾನ್ಸೆಪ್ಟ್ ಇದು. ನೋಡಿ, ನಮ್ಮ ಕ್ಲಾಸಸ್ ಹೆಂಗಿರ್ತಾವಂದ್ರೆ ಸ್ವಲ್ಪ ಲೆಂದಿ ಇರ್ತಾವ್ರಿ. ನಿಮ್ಗೆ ಏನು ಅನಿಸ್ತದೆ? ಏನಣ್ಣ ಪಟ್ಪಟ್ ಮುಂದೆ ಹೋಗೋ, ಬೇಗ ಬೇಗ ಮುಗಿಸು ಅಂತ ಅನಿಸ್ತದೆ. ನಾವು ಮುಗಿಸಲ್ರಿ. ಬೇಗ ಬೇಗ ಮುಗಿಸಲ್ಲ, ನಿಧಾನ ಕೇಳ್ತೀವಿ. ಒಂದು ಕ್ವಶನ್ಲಿಂದ ಅಟ್ಲೀಸ್ಟ್ ನೀವು ಒಂದು ಕಾನ್ಸೆಪ್ಟ್ ಕಲೀಲೇಬೇಕು. ನಿಮ್ಗೆ ಗೊತ್ತಿದ್ರೆ ಸ್ಕಿಪ್ ಮಾಡ್ಕೊಂಡು ಮುಂದೋಗ್ರಿ, ಗೊತ್ತಿರಲಾರ್ದವ್ರು ನೀಟಾಗಿ ಕೇಳ್ರಿ. ಗೊತ್ತಿದ್ದವರು 2x 5x ಸ್ಪೀಡಲ್ಲಿ ಇಟ್ಕೊಂಡು ನೋಡ್ರಿ, ನಮಗೇನು ಫರಕ್ ಬೀಳಲ್ಲ. ಯಾರಿಗೆ ಗೊತ್ತಿಲ್ಲ, ನಮ್ಮ ಮೇಜರ್ ಇಂಟೆನ್ಸ್, ನನ್ನ ಮೇಜರ್ ಇಂಟೆನ್ಸು ಸೈನ್ಸ್, ನನಗೇನು ಗಂಧ ಗಾಳಿನೇ ಗೊತ್ತಿಲ್ಲ, ನೀ ಹೇಳೋದು ನನಗೆ ಸ್ವಲ್ಪ ಅರ್ಥ ಆಗತ್ತದ ಹೇಳಪ್ಪ ಅಂದ್ರೆ ಅಂಥವ್ರಿಗೆ ಮಾತ್ರ ನಾವು ಭಾರಿ ಹೇಳ್ತೀವಿ. ನಾವು ಬ್ಯಾಡ್ ಅಂದ್ರೆ ಮುಂದೋಗ್ರಿ ಆರಾಮ. ಇಲ್ಲ ಯಾರ್ದಾರ ಬೇರೆ ವೀಡಿಯೋಸ್ ನೋಡ್ರಿ, ನಮಗೇನು ಸಮಸ್ಯೆ ಆಗಲ್ಲ. ನಮ್ಗೆ ಝೀರೋ ನಾಲೆಜ್ ಐತಿ ಸೈನ್ಸ್ನಾಗ, ನೀ ಹೇಳೋದು ನಂಗೆ ಸ್ವಲ್ಪ ಅರ್ಥ ಆಗತ್ತದ ಹೇಳಂದು ಯಾರು ನೋಡ್ದೆ ಅಂಥವ್ರು ಮಾತ್ರ ನೋಡ್ರಿ. ಓಕೆ, ಕಂಡಕ್ಷನ್ಗೆ ನಾವು ಕನ್ನಡದಲ್ಲಿ ಏನು ಸಂವಹನ ಅಂತ ಕರಿತೀವಿ, ಅಥವಾ ಇದನ್ನು ವಾಹನ ಅನ್ನೋ ಮೀನಿಂಗ್ ಏನು ಸಹಿತ ಕೊಡ್ತೀವಿ. ಏನು ಸರ್ ಕಂಡಕ್ಷನ್ ಅಂತಂದರೆ? ಘನರೂಪದ ವಸ್ತುಗಳಲ್ಲಿ ಉಷ್ಣ ವರ್ಗಾವಣೆ ಆಗುವಂಥ ವಿಧಾನ. ಆದರೆ ಕಟ್ಟಿಗೆ, ರಬ್ಬರು, ಪ್ಲಾಸ್ಟಿಕ್ ಎಲ್ಲ ಘನರೂಪದವ, ಎಲ್ಲದರಲ್ಲೂ ಉಷ್ಣ ವರ್ಗಾವಣೆ ಆಗಲ್ಲ. ಆದರೆ ಉಷ್ಣವಾಹಕ ವಸ್ತುವಾಗಿರುವಂಥ ವಸ್ತುಗಳಲ್ಲಿ ಇಟ್ ಶುಡ್ ಬಿ ಹೀಟ್ ಕಂಡಕ್ಟಿಂಗ್ ಮಟೀರಿಯಲ್. ಬೆಸ್ಟ್ ಎಕ್ಸಾಂಪಲ್ ಏನು ಕೊಡ್ತೀವಿ ನಾವು? ಮೆಟಲ್ಸ್ ಅಂತ ನೋಡ್ತೀವಿ. ಎಲ್ಲ ರೀತಿಯ ಲೋಹದಂಥ ವಸ್ತುಗಳು ಉಷ್ಣವನ್ನು ಕಂಡಕ್ಟ್ ಮಾಡ್ತವೆ. ಇಲ್ಲೊಂದು ಯಾವುದೋ ಒಂದು ಮೆಟಲ್ ರೂಪದ ಒಂದು ಕಬ್ಬಿಣದಂಥ ವಸ್ತು ಇದ್ದರೆ, ಇಲ್ಲಿ ನಾನು ಕಬ್ಬಿಣಿಗೆ ಇಲ್ಲಿ ಕಾಯಿಸ್ತಾ ಇದ್ದೀನಿ ಅಂತ ಹೇಳಿರಿ, ಅಲ್ಲಿ ಕಬ್ಬಿಣದ ಒಳಗಿರುವಂಥ ಕಣಗಳೇನು ಮಾಡ್ತವೆ? ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ ಹೀಟನ್ನು ಏನು ಮಾಡ್ತವೆ? ಟ್ರಾನ್ಸ್ಫರ್ ಮಾಡಿ, ನೀವು ಇಲ್ಲಿಂದ ಮ್ಯಾಲೆ ಕೈ ಮುಟ್ಕೊಂಡ್ರೆ ಸಹ ನಿಮ್ಮ ಕೈ ಪಟ್ಟನ್ನು ಸುಟ್ಟು ಬಿಡ್ತತಿ. ಹಿಂಗೆ ಘನರೂಪದ ವಸ್ತುಗಳಲ್ಲಿ ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ಒಳಗಡೆ ಇರುವಂಥ ಕಣಗಳ ಚಲನೆ ಇಲ್ಲದೆ ಉಷ್ಣ ಮಾತ್ರ ಪ್ರಸಾರ ಆಗುವಂಥ ವಿಧಾನವನ್ನೇ ಕಂಡಕ್ಷನ್ ಅಂತ ಕರಿತೀವಿ. ಇಲ್ಲಿ ಮೂಮೆಂಟ್ ಇರಲ್ರಿ, ಕಣಗಳ ಮೂಮೆಂಟ್ ಆಗಲ್ಲ. ಇಲ್ಲಿ ಈ ರೀತಿ ಒಂದು ವಸ್ತು ಇದ್ರೆ ಇಲ್ಲೊಂದು ಕಣ ಇದ್ರೆ ಮೊದಲು ಈ ಕಣ ಬಿಸಿ ಆಗ್ತತಿ, ತನ್ನ ಮಿತಿ ಮೀರಿದ ಮೇಲೆ ಅಲ್ಲರಿರುವಂಥ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತತಿ, ಇದು ತನ್ನ ಮಿತಿ ಮೀರಿದ ಮೇಲೆ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತತಿ. ಬಟ್ ಕಣಗಳು ಮಾತ್ರ, ಎಲ್ಲಿರುವಂಥ ಕಣಗಳು ಅಲ್ಲೇ ಇರ್ತವೆ. ಕ್ವಶನ್ ರೈಸ್ ಆಗ್ತತಿ, ಕಣಗಳ ಚಲನೆ ಇಲ್ಲದೆ ಉಷ್ಣ ವರ್ಗಾವಣೆ ಆದರೆ ಏನಂತ ಕರಿತೀವಿ ಅಂತ ಕೇಳ್ತಾನೆ. ಅದೇ ಕಂಡಕ್ಷನ್. ಈ ವಿಧಾನದಿಂದ ನಮ್ಗೆ ಏನಾಗ್ತವೆ? ಘನರೂಪದ ವಸ್ತುಗಳು ಬಿಸಿ ಆಗ್ತವೆ. ಮತ್ತು ಕಟ್ಟಿಗೆ ಯಾಕೆ ಬಿಸಿ ಆಗಲ್ರಿ ಅಂತಂದ್ರೆ, ಕಟ್ಟಿಗೆ ಉಷ್ಣವಾಹಕ ವಸ್ತುವಲ್ಲ. ಅಲ್ಲಿ ಉಷ್ಣವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡುವಂಥ ಒಳಗಡೆ ಯಾವುದೇ ರೀತಿಯ ಅಟಮ್ಗಳು ಇಲ್ಲ. ಮುಕ್ತ ಎಲೆಕ್ಟ್ರಾನ್ಗಳು ಅಂತ ಕರಿತೀವಿ. ಒಂದು ವಸ್ತುವಿನ ಉಷ್ಣವಾಹಕ ಗುಣಕ್ಕೆ ಏನು ಕಾರಣ ಅಂದರೆ, ಎಲೆಕ್ಟ್ರಾನ್ಗಳು ಫ್ರೀ ಸ್ಟೇಟಲ್ಲಿಲ್ಲ. ತನ್ನ ಆರ್ಬಿಟ್ ತುಂಬಿದ ಮೇಲೆ ಎಕ್ಸ್ಟ್ರಾ ಎಲೆಕ್ಟ್ರಾನ್ಗಳು ಉಳ್ಕೊಂಡಂಗಿಲ್ಲ ಅಲ್ಲಿ. ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ವಿದ್ಯುತ್ ವಾಹಕತೆ ಗುಣವನ್ನು, ಉಷ್ಣವಾಹಕತೆ ಗುಣವನ್ನು ಹೊಂದಿರಲ್ಲ. ಹಾಗಾಗಿ ಇದು ಯಾವ ವಿಧಾನದಿಂದ ಘನರೂಪದ ವಸ್ತುಗಳು ಬಿಸಿ ಆಗ್ತವೆ ಅಂತ ಕೇಳ್ತಾನೆ. ಅದೇ ಕಂಡಕ್ಷನ್ ಅನ್ನೋ ಒಂದು ವಿಧಾನ. ಏನಪ್ಪ ಕಂಡಕ್ಷನ್ ಅಂದರೆ? ಸಾಲಿಡ್ಗಳಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗೋದು, ಉಷ್ಣವಾಹಕ ವಸ್ತುಗಳು ಹೀಟ್ ಟ್ರಾನ್ಸ್ಫರ್ ಆಗೋದು, ಕಣಗಳ ಚಲನೆ ಇಲ್ಲದೆ ಹೀಟ್ ಟ್ರಾನ್ಸ್ಫರ್ ಆಗೋದನ್ನೇ ನಾವು ಕಂಡಕ್ಷನ್ ಅಂತ ಕರಿತೀವಿ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಸಾಕು. ಭಾಳ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಮನ್ಯಾಗ ಏನೋ ಒಂದು ಪಾತ್ರೆಗೆ ಅಡುಗೆ ಮಾಡತ್ತಂತ ಹೇಳಿರಿ, ಅಡುಗೆ ಮಾಡೋ ಟೈಮ್ನಾಗ ಒಳಗೇನೋ ಆಗ್ತಾಯಿದ್ರೆ ಅವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕಂತ ಒಳಗೆ ಒಂದು ಸ್ಪೂನ್ ಹಾಕಿರಂತ, ಇದು ಸ್ಪೂನ್. ಅವಾಗ
ಒಂದು ಸ್ಪೂನ್ ಹಾಕ್ಬಿಟ್ಟು ಎಲ್ಲೋ ಒಂದು 2 ನಿಮಿಷ ಹೊರಗೆ ಬಂದ್ರಿ, ಹೊರಗಿಂದ ಬಂದು ಸಡನ್ನಾಗಿ ಸ್ಪೂನ್ ಮುಟ್ಕೊಂಡ್ಬಿಟ್ರಿ ಅಂತಂದ್ರೆ ಪಟ್ ಅಂತೇಳಿ ನಿಮ್ಮ ಕೈ ಸುಡ್ತತಿ. ನಾವು ಬೆಂಕಿ ಕೊಡ್ತಿರೋದು ಈ ಪಾತ್ರೆಗೆ, ಬಟ್ ಸ್ಪೂನ್ ಅಂಟಿಕೊಂಡಿದ್ದು ಈ ಪಾತ್ರೆಗೆ. ಆವಾಗ ಈ ಪಾತ್ರೆಯಿಂದ ಸ್ಪೂನಿಗೆ ಟ್ರಾನ್ಸ್ಫರ್ ಆಗಿ ಸ್ಪೂನಿಂದ ಈ ದಂಡಿಗೆ ಹೀಟ್ ಟ್ರಾನ್ಸ್ಫರ್ ಆಗ್ತತಿ. ಯಾವ ವಿಧಾನ ಇದು? ಕಂಡಕ್ಷನ್ ಅಂತ ಕರಿತೀವಿ. ಎಸ್, ಈಗ ತಾವು ಆರಾಮಾಗಿ ಆನ್ಸರ್ ಮಾಡ್ತೀರಿ. ಇಲ್ಲಿ ಇನ್ಸುಲೇಷನ್, ಎಕ್ಸ್ಪಾನ್ಷನ್, ರೇಡಿಯೇಷನ್, ಕಂಡಕ್ಷನ್ ಅಂತಿದೆ. ಇದನ್ನು ನಾವು ಸಂವಹನ ಅಥವಾ ಕಂಡಕ್ಷನ್ ವಿಧಾನ ಅಂತ ಕರಿತೀವಿ. ಐಡಿಯಾ ಬಂತ ಆನ್ಸರು? ಎಸ್. ದಪ್ಪವಾದ ಮೇಣದ ಲೇಪನದೊಂದಿಗೆ ಎಲೆಗಳನ್ನು ಹೊಂದಿರುವ ಸಸ್ಯವನ್ನು ನೀವು ಗಮನಿಸಿದ್ದೀರಿ. ಈ ರೂಪಾಂತರದ ಸಂಭಾವ್ಯ ಕಾರ್ಯವೇನು ಅಂತ ಕೇಳ್ತಾ ಇದ್ದಾರೆ. ಸೊ ಎಲೆಗಳು ದಪ್ಪಿದ್ಬಿಟ್ಟು ಅದರ ಮೇಲೆ ಒಂದು ಆಯಿಲಿ ಎಣ್ಣೆ ರೂಪದಂಥ ವಸ್ತು ಇದ್ದರೆ ಅದು ಏನು ಇಂಡಿಕೇಟ್ ಮಾಡ್ತದ್ರಿ ಅಂತ ನಮ್ಗೆ ಕೇಳ್ತಾನೆ. ಯು ಆರ್ ಅಬ್ಸರ್ವಿಂಗ್ ಎ ಪ್ಲಾಂಟ್ ದಟ್ ಹ್ಯಾಸ್ ಎ ಲೀವ್ಸ್ ವಿತ್ ಎ ಥಿಕ್ ವ್ಯಾಕ್ಸಿ ಕೋಟಿಂಗ್. ವಾಟ್ ಈಸ್ ದ ಲೈಕ್ಲಿ ಫಂಕ್ಷನ್ ಈಸ್ ದಿಸ್ ಅಡಾಪ್ಟೇಷನ್ ಅಂತ ಕೇಳ್ತಾನೆ. ಹಿಂಗೆ ಸಸ್ಯಗಳು ಯಾಕೆ ಎಲೆಗಳು ದಪ್ಪ ಮಾಡ್ಕೊಂಡ್ಬಿಡ್ತವೆ ಮತ್ತು ಅದ್ರ ಮೇಲೆ ಯಾಕೆ ಒಂದು ಆಯಿಲಿ ಕೋಟಿಂಗ್ ಬರ್ತದೆ ಅಂತ ಕೇಳ್ತಾನೆ. ಇದು ಪರಾಗಸ್ಪರ್ಶವನ್ನು ಆಕರ್ಷಿಸಲು ಬಾಷ್ಪ ವಿಸರ್ಜನೆ. ನೋಡಲಿ, ಎಕ್ಸ್ಟ್ರಾ ಇನ್ಫಾರ್ಮೇಷನ್, ಟ್ರಾನ್ಸ್ಪಿರೇಷನ್ ಅರ್ಥ ಆಗಬೇಕಿದೆ ರೈಟ್ ಆನ್ಸರ್. ಹಿಂಗೆ ಏನಾದ್ರು ಎಕ್ಸ್ಟ್ರಾ ಕೊಡೋಕೆ ಟ್ರೈ ಮಾಡೋಕತ್ತಂದ್ರೆ ಅರ್ಥ ಮಾಡ್ಕೋಬೇಕು. ಸ್ವಲ್ಪ ಯಾಕೋ ಆನ್ಸರ್ ಇಲ್ಲೇ ಇದೆ ಅಂತ ಅರ್ಥದೆ. ಮೂಲಕ ನೀರಿನ ನಷ್ಟವನ್ನು ತಡೆಗಟ್ಟಲು, ಸಸ್ಯಾಹಾರಿಗಳನ್ನು ತಡೆಯಲು, ಹೆಚ್ಚು ಬೆಳಕನ್ನು ಹೀರಿಕೊಳ್ಳಲು. ಇಲ್ಲ, ಸರಿಯಾಗಿರೋ ಉತ್ತರ ಆಪ್ಷನ್ ಬಿದಲ್ಲಿದೆ. ಟು ಪ್ರಿವೆಂಟ್ ವಾಟರ್ ಲಾಸ್ ಥ್ರೂ ದ ಟ್ರಾನ್ಸ್ಪಿರೇಷನ್. ಈ ಎಲೆಗಳು ಭಾಳ ತೆಳ್ಳಗಿದ್ದಷ್ಟು ಆ ಸಸ್ಯದಾಗಿರುವಂಥ ನೀರು ಹೆಚ್ಚಿನ ಪ್ರಮಾಣದ ಹೊರಗೆ ಹೋಗ್ತತಿ. ಎಲೆಗಳು ದಪ್ಪದಾಗಿದ್ದಷ್ಟು, ಎಲೆಗಳು ಚಿಕ್ಕದಾದಷ್ಟು ಏನಾಗಲ್ಲ, ನೀರಿನ ಆ ಸಸ್ಯದಲ್ಲಿಂಥ ನೀರು ಬಾಷ್ಪ ವಿಸರ್ಜನೆ ಅನ್ನೋದು ಏನಾಗಲ್ಲ, ಜಾಸ್ತಿ ನಡೆಯುವುದಿಲ್ಲ. ಏನು ಸರ್ ಬಾಷ್ಪ ವಿಸರ್ಜನೆ ಅಂತಂದರೆ, ಒಂದು ಗಿಡವು ತನ್ನ ಎಲೆಗಳ ಮುಖಾಂತರ ತನ್ನಲ್ಲಿ ಹೆಚ್ಚಿರುವಂಥ ನೀರನ್ನು ಗಾಳಿಗೆ ಬಿಟ್ಟು ಕೊಡುವುದನ್ನೇ ನಾವು ಬಾಷ್ಪ ವಿಸರ್ಜನೆ, ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಮರುಭೂಮಿಯಲ್ಲಿರುವಂಥ ಪಾಪಸ್ ಕಳ್ಳಿ ಅಂತ ಗಿಡ ನೀವು ನೋಡಿಕೊಂಡಾಗ ಭಾಳ ದಪ್ಪದಾಗಿರುವಂಥ ಎಲೆ ಇರ್ತದೆ. ಪಾಪಸ್ ಕಳ್ಳಿ ಗಿಡ, ಕುರುಚಲು ಗಿಡ ಅಂತ ನೋಡ್ತೀವಿ. ಈ ರೀತಿ ಗಿಡ ಇದ್ದಾಗ ಇಷ್ಟು ಊದಕ್ಕಿರುವಂಥ ದಪ್ಪದಾಗಿರುವಂಥ ಎಲೆಗಳು ಹೊಂದಿರ್ತದೆ. ಇದರ ಮೇಲೆ ಮುಳ್ಳಿನಂಥ ಕಣಗಳು ಅಂಶ ಇರ್ತದೆ. ಸೊ ಯಾಕೆ ಅಷ್ಟು ದಪ್ಪ ಇರ್ತವೆ ಅಂತಂದರೆ, ಆ ದಪ್ಪದಾಗಿರೋದ್ರಿಂದ ಇಷ್ಟು ದಪ್ಪಿತ್ತಂದ್ರೆ ಆ ನೀರು ಒಳಗಿಂದ ಹೊರಗೆ ಬಂದು ಹಿಂಗೆ ಹೊರಗೆ ಲಾಸ್ ಆಗೋಕೆ ಟೈಮ್ ಭಾಳ ಹೋಗ್ತತಿ. ಇಂಡೈರೆಕ್ಟಾಗಿ ನೀರು ಲಾಸ್ ಆಗಲ್ಲ, ಯಾಕಂದ್ರೆ ಮೊದಲೇ ಮರುಭೂಮಿ ನೀರು ಸಿಗಲ್ಲ ಅದಕ್ಕೆ. ಆ ಗಿಡ ತನ್ನಷ್ಟಕ್ಕೆ ತಾನೇ ಮಾರ್ಪಾಡು ಮಾಡ್ಕೊಂಡ್ಬಿಡ್ತದೆ. ಮೊದಲು ಹಂಗೆ ಇರಲಿಲ್ಲ. ಅದಕ್ಕೆ ಯಾವಾಗ ನೀರು ಸಿಗಲ್ಲ ಅಂತ ಗೊತ್ತಾಗ್ಬಿಟ್ಟತ್ತೋ ಅವಾಗ ಆಟೋಮೆಟಿಕ್ಕಾಗಿ ತನ್ನ ಬಾಡಿನ ತಾನೇ ಚೇಂಜ್ ಮಾಡ್ಕೊಂಡ್ಬಿಟ್ಟು ಎಲೆಗಳ ಗಾತ್ರವನ್ನು ದಪ್ಪ ಮಾಡಿಕೊಂಡು ನೀರಿನ ಪ್ರಮಾಣವನ್ನು ಹೊರಗಡೆ ಬಿಟ್ಟುಕೊಡಲ್ಲ. ಆ ಬಾಷ್ಪ ವಿಸರ್ಜನೆ ಪ್ರಮಾಣ ಕಡಿಮೆ ಆದಷ್ಟು ಹೊರಗಡೆ ನೀರು ಹೊರಗೆ ಹೋಗಲ್ಲ ಜಾಸ್ತಿ. ಹಾಗಾಗಿ ಹೆಚ್ಚು ದಿನ ಆ ಸಸ್ಯ ಬದುಕುಳಿಕೆ ನಮಗೆ ಕಾರಣ ಆಗ್ತದೆ ಅಂತ ನೋಡ್ತೀವಿ. ಸೊ ಹಂಗಾಗಿ ಈ ರೀತಿ ಎಲೆಗಳು ಭಾಳ ದಪ್ಪಿದ್ದು ವ್ಯಾಕ್ಸಿ ರೂಪದಲ್ಲಿ ತೇವಾಂಶ ಬಂತು ಅಂದರೆ ಅರ್ಥ ಮಾಡ್ಕೋಬೇಕು, ಆ ಸಸ್ಯ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಗಡೆ ಬಿಟ್ಟು ಕೊಡೋಕೆ ರೆಡಿ ಇಲ್ಲ, ತನಗೆ ನೀರಿನ ಅಂಶ ಬೇಕು ಅನ್ನೋದು ಇದರ ಅರ್ಥ. ರೇಷ್ಮೆ ಹುಳು ಪ್ರಧಾನವಾಗಿ ಯಾವ ಸಸ್ಯದ ಎಲೆಗಳನ್ನು ತಿನ್ನುತ್ತದೆ? ಗೊತ್ತು ನಮಗೆ, ಹಳ್ಳಿ ಊರ ಕಡೆ ನಾವೆಲ್ಲ ರೇಷ್ಮೆ ಕಲ್ಚರ್ ಮಾಡ್ತೀವಿ. ಅದಕ್ಕೆ ನಾವು ಮಲ್ಬಾರಿ ಅಥವಾ ಹಿಪ್ಪೆ ನೇರಳೆ ಅಂತ ಕರಿತೀವಿ. ಸೊ ದ ಸಿಲ್ಕ್ ವಾರ್ಮ್ ಪ್ರೈಮರ್ಲಿ ಫೀಡ್ಸ್ ಆನ್ ದ ಲೀವ್ಸ್ ಆಫ್ ವಿಚ್ ಪ್ಲಾಂಟ್ ಅಂತ ಕೇಳ್ತಾನೆ. ಮಲ್ಬಾರಿ ಗಿಡಗಳು, ಈ ರೀತಿ ಹುಳ ನೋಡ್ತೀವಲ್ಲ, ಈ ಮಲ್ಬಾರಿ ಹುಳಗಳು ಈ ರೇಷ್ಮೆ ಗಿಡದ ಎಲೆಗಳನ್ನು, ಹಣ್ಣುಗಳನ್ನು ತಿಂದು ಬದುಕಿ ಆ ರೇಷ್ಮೆದಿಂದ ನಾವೇನು ಮಾಡ್ತೀವಿ, ಸೀರೆ ಒಂದು ದಾರವನ್ನು ಪಡೆದು ಅದರಿಂದ ನಾವು ಬಟ್ಟೆಗಳನ್ನು ತಯಾರು ಮಾಡ್ತೀವಿ. ಯಾವ ಗಿಡದಲ್ಲಿ ಬದುಕ್ತದೆ ಅಂತ ಕೇಳ್ತಾನೆ, ಅದೇ ಮಲ್ಬಾರಿ ಗಿಡ ಅಂತ ಅರ್ಥ. ನಿಮ್ಮ ರೆಫ್ರಿಜರೇಟರ್ ಶೀತಲ ಯಂತ್ರ ಪೆಟ್ಟಿಗೆಯಲ್ಲಿರುವ ಹಾಲು ಹುಳಿಯಾಗಿರೋದನ್ನು ನೀವು ಗಮನಿಸಬಹುದು. ಈ ಬದಲಾವಣೆಗೆ ಹೆಚ್ಚಾಗಿ ಕಾರಣವೇನು? ನೋಡಿ, ಯಾಕೆ ಹುಳಿ ಆಗ್ತದೆ? ರೆಫ್ರಿಜರೇಟರ್ ಒಳಗಾಗಿರ್ಬೋದು, ಹೊರಗಾಗಿರ್ಬೋದು, ನಾವು ಅನೇಕ ದಿನಗಳ ಕಾಲ ಒಟ್ಟಿಗೆ ಒಂದು ಹಾಲನ್ನು ಅಥವಾ ಮೊಸರನ್ನು ಇಟ್ಟಿವಿ ಅಂತಂದರೆ ಅಲ್ಲಿ ಬ್ಯಾಕ್ಟೀರಿಯಾಗಳ ಚಟುವಟಿಕೆಯಿಂದ, ಯಾಕಂದರೆ ಹಾಲು ಮೊಸರಾಗೋ ಕಾರಣ ಏನು, ಹಾಲು ಹುಳಿಯಾಗಿರೋ ಕಾರಣ ಏನು, ಬ್ಯಾಕ್ಟೀರಿಯಾಗಳ ಕಾರಣ ಆಗ್ತತಿ. ಹಂಗೆ ಈ ಹೆಚ್ಚು ಶೀತಲ ಹಾಲು ಹುಳಿಯಾಗಿರುತ್ತಂದ್ರೆ ಹಾಲಲ್ಲಿ ನಮಗೆ ಲ್ಯಾಕ್ಟೋಬೆಸಿಲಸ್ ಎಂಬ ಬ್ಯಾಕ್ಟೀರಿಯಾಗಳು, ಬೇರೆ ಬೇರೆ ರೀತಿಯಾದ ಬ್ಯಾಕ್ಟೀರಿಯಾಗಳ ಚಟುವಟಿಕೆಯಿಂದ ಏನಾಗ್ತದೆ, ಇದು ಹಾಲು ಅನ್ನೋದು ನಿಧಾನವಾಗಿ ಹುಳಿಯಾಗಕ್ಕೆ ಶುರುವಾಗ್ತದೆ. ಮೋರೋವರ್ ಹಾಲು ಅಂತ ಬಂದಾಗ ಮೊಸರು ಅಥವಾ ಹಾಲು ಉತ್ಪನ್ನ ಲ್ಯಾಕ್ಟಿಕ್ ಆ್ಯಸಿಡ್ನ ಅಂಶ ಸಹಿತ ಇರ್ತದೆ. ಸಾಮಾನ್ಯವಾಗಿ ಆಮ್ಲಗಳು ಯಾವ ರುಚಿಯನ್ನು ಹೊಂದಿರ್ತವೆ, ಹುಳಿಯಾದ ರುಚಿಯನ್ನು ಹೊಂದಿರ್ತವೆ.
ಸೊ ಈ ರೀಸನ್ನಿಂದನೇ ಹುಳಿ ಆಗಿರೋದನ್ನು ಅಬ್ಸರ್ವ್ ಮಾಡ್ತೀವಿ. ಬ್ಯಾಕ್ಟೀರಿಯಾದ ನೋಡಿ ಮತ್ತೆ ನಮ್ಗೆ ಉಪ ಕೊಡ್ತಾನೆ ಅಣುಜೀವಿಗಳ ಉಪಸ್ಥಿತಿ. ನೋಡಿ ಇಲ್ಲಿ ನಮಗೆ ಮತ್ತೇನು ಮಾಡ್ತಾನೆ, ಸ್ವಲ್ಪ ಏನೋ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೂಡ ಟ್ರೈ ಮಾಡ್ತಾ ಇದ್ದಾನೆ. ಅದೇ ರೈಟ್ ಆನ್ಸರ್. ಬ್ಯಾಕ್ಟೀರಿಯಾದ ಅಥವಾ ಅಣುಜೀವಿಗಳ ಉಪಸ್ಥಿತಿ ಅಂತ ನೋಡ್ತೀವಿ. ಕಡಿಮೆ ತಾಪಮಾನ, ಹೆಚ್ಚಿನ ಆರ್ದ್ರತೆ ಮತ್ತು ಬೆಳಕಿನೆಡೆಗೆ ಬೆಳಕಿಗೆ ಒಡ್ಡಿಕೊಳ್ಳುವುದು ಅಂತ ಕೊಡ್ತಾನೆ. ಇವೆಲ್ಲ ಯಾವುದಲ್ಲ. ಸೊ ಬ್ಯಾಕ್ಟೀರಿಯಾಗಳಿಂದ ನಮಗೆ ಹುಳಿ ಆಗಿರೋದನ್ನು ಅಬ್ಸರ್ವ್ ಮಾಡ್ತೀವಿ. ಸಂಚಾರಣೆಗಾಗಿ ಯಾವ ಪ್ರಾಣಿಯು ಹೆಚ್ಚಿನ ಆವರ್ತ ಧ್ವನಿ ತರಂಗಗಳನ್ನು ಹೊರಿಸುತ್ತದೆ ಅಂತಿದೆ. ಗೊತ್ತು ನಿಮಗೆ. ಇಲ್ಲಿ ಆನೆ, ಬಾವಲಿ, ಇಲಿ ಮತ್ತು ಕಾಂಗರು ಅಂತ ಬಂದಾಗ ನಾವು ಈಗಾಗಲೇ ನಮ್ಮ ರೆಗ್ಯುಲರ್ ಕ್ಲಾಸಲ್ಲಿ ನೋಡ್ಕೋಬೋದು. ಸೌಂಡ್ ಅಂತ ಒಂದು ಒಳ್ಳೆ ಇಂಪಾರ್ಟೆಂಟ್ ಚಾಪ್ಟರ್ ಇದೆ ಫಿಸಿಕ್ಸಲ್ಲಿ. ಸುಮಾರು ಕ್ವಶನ್ಸ್ ಇದ್ರ ಮೇಲೆ ಬರ್ತವೆ. ಶಬ್ದ ಅನ್ನೋ ಒಂದು ಚಾಪ್ಟರ್ಲ್ಲಿ ನಾವು ಟೈಪ್ಸ್ ಆಫ್ ಸೌಂಡ್ ಅಂತ ನೋಡ್ತೀವಿ. ಶಬ್ದದ ವಿಧಗಳಲ್ಲಿ ಇನ್ಫ್ರಾಸಾನಿಕ್ ಸೌಂಡ್, ಆಡಿಬಲ್ ಸೌಂಡ್ ಮತ್ತು ಅಲ್ಟ್ರಾಸಾನಿಕ್ ಸೌಂಡ್ ಅಂತ ನೋಡ್ತೀವಿ. ಇನ್ಫ್ರಾಸಾನಿಕ್ ಸೌಂಡ್ನ ಫ್ರೀಕ್ವೆನ್ಸಿ 0 ಹರ್ಡ್ಜಿಂದ 20 ಹರ್ಡ್ಜ್ ಒಳಗಿರ್ತತಿ. ಇದು ನಮ್ಮ ಕಿವಿ ಕೇಳಲ್ಲ. ಆಡಿಬಲ್ ಸೌಂಡ್ ಅನ್ನೋದು 20 ಹರ್ಡ್ಜಿಂದ 20,000 ಹರ್ಡ್ಜ್ವರೆಗಿರುವಂಥ ಸೌಂಡು. ಇದು ಮಾತ್ರ ನಮ್ಮ ಕಿವಿಗೆ ಕೇಳಿಸ್ಕೊಳ್ಳುವಂಥ ಸೌಂಡು. ಇನ್ನು ಅಲ್ಟ್ರಾಸಾನಿಕ್ ಸೌಂಡ್ ಅಂತಿದೆ. ಇದು 20,000 ಹರ್ಡ್ಜ್ಗಿಂತ ಜಾಸ್ತಿ ಫ್ರೀಕ್ವೆನ್ಸಿ ಇರುವಂಥ ಸೌಂಡ್ ಆಗ್ತದೆ. ಇದು ಸಹಿತ ನಮ್ಮ ಕಿವಿ ಕೇಳಲ್ಲ. ಆದರೆ ಒಂದು ಜೀವಿ ಇದೆ, ಅದರ ಹೆಸರು ಬಾವಲಿ. ಇದನ್ನು ಬ್ಯಾಟ್ ಅಂತ ಕರಿತೀವಿ. ಬ್ಯಾಟು ಇದು 20,000ಕ್ಕಿಂತ ಹೆಚ್ಚು ಫ್ರೀಕ್ವೆನ್ಸಿ ಇರುವಂಥ ಸೌಂಡನ್ನು ಉತ್ಪತ್ತಿನೂ ಮಾಡ್ತದೆ, ಜೊತೆಗೆ ಕೇಳಿಸ್ಕೊಳ್ತದೆ. ನಮ್ಮ ಬಾಯಿ ಅಷ್ಟು ಉತ್ಪತ್ತಿನೂ ಮಾಡಲ್ಲ, ನಮ್ಮ ಕಿವಿ ಅಷ್ಟು ಶಾರ್ಪ್ ಇಲ್ಲ, ಮೊಬ್ಬದ ನಮ್ಮ ಕಿವಿ, ಹಂಗಾಗಿ ಅಷ್ಟು ದೊಡ್ಡ ಸೌಂಡನ್ನು ಸಹಿತ ಕೇಳಿಸ್ಕೊಳ್ಳೋದಿಲ್ಲ. ನೋಡ್ರಿ, ಬಾವಲಿಗಳು ನಿಶಾಚರ ಪ್ರಾಣಿಗಳು ಅಂತ ಕರಿತೀವಿ. ತನ್ನ ಕಣ್ಣುಗಳಿಂದ ತನ್ನ ದಾರಿಯನ್ನು ಗುರುತಿಸಲ್ಲ, ಕೇವಲ ತನ್ನ ಬಾಯಿಂದ ತನ್ನ ಕಿವಿಗಳಿಂದ ಶಬ್ದದ ಆಧಾರದ ಮೇಲೆ ಗುರುತಿಸ್ಕೊಳ್ತತಿ. ಅದನ್ನು ನಾವು ಎಕೋ ಲೊಕೇಶನ್ ಅಂತ ಕರಿತೀವಿ. ಯಾವ ಲೊಕೇಶನ್? ಎಕೋ ಲೊಕೇಶನ್. ಅಂದರೆ ಶಬ್ದದ ಪ್ರತಿಧ್ವನಿ ಆಧಾರದ ಮೇಲೆ ಏನು ಮಾಡ್ತದೆ, ಆ ಬಾವಲಿಗಳು ಚಲಿಸ್ತವೆ. ಇಮ್ಯಾಜಿನ್ ಇಲ್ಲೊಂದು ಬಾವಲಿ ಇದೆ ಅಂತ ನಾವು ಅಂದ್ಕೊಂಡಾಗ ಈ ಬಾವಲಿ ಏನು ಮಾಡ್ತದೆ, ತನ್ನ ಬಾಯಿಂದ ಅಲ್ಟ್ರಾಸೌಂಡನ್ನು ಪ್ರೊಡ್ಯೂಸ್ ಮಾಡ್ತದೆ. ಇಲ್ಲಿ ಯಾವುದೊಂದು ಗಿಡ ಇದೆ ಅಂತ ಬಂದಾಗ ಈ ಅಲ್ಟ್ರಾಸೌಂಡ್ ಈ ಗಿಡಕ್ಕೆ ಹೋಗಿ ಅಪ್ಪಳಿಸಿ ತಿರ್ಗಾ ವಾಪಸ್ ಬಂದಾಗ ಈ ರಿವರ್ಸ್ ಆಗಿ ಪ್ರತಿ ರೂಪದಲ್ಲಿ ಬಂದಿರುವಂಥ ಶಬ್ದವನ್ನು ಗ್ರಹಿಸಿಕೊಂಡು ವಾಪಸ್ ಬಂತಂದ್ರೆ ಗೊತ್ತಾಗ್ತದೆ ಅಲ್ಲಿ ಯಾವುದೋ ಒಂದು ವಸ್ತು ಐತೆ, ನಾನು ಆ ಕಡೆ ಹೋಗಬಾರ್ದು ಅಂತೇಳಿ ತನ್ನ ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡ್ಬಿಡ್ತದೆ. ಹಿಂಗೆ ಎಕೋ ಲೊಕೇಶನ್ ಶಬ್ದದ ಪ್ರತಿಫಲನ ಒಂದು ತತ್ವದ ಮೇಲೆ 20,000 ಹರ್ಡ್ಜ್ಗಿಂತ ಜಾಸ್ತಿ ಫ್ರೀಕ್ವೆನ್ಸಿ ಇರುವಂಥ ಸೌಂಡನ್ನು ಪ್ರೊಡ್ಯೂಸ್ ಮಾಡಿ ಬಾವಲಿಗಳು ರಾತ್ರಿ ವೇಳೆಯಲ್ಲಿ ಸಹಿತ ಆರಾಮಾಗಿ ಚಲಿಸ್ತವೆ. ಹಾಗಾಗಿ ಇದನ್ನು ನಾವು ಬ್ಯಾಟ್ ಅನ್ನೋದು ಬೆಸ್ಟ್ ಎಕ್ಸಾಂಪಲ್. ಆನೆ, ಇಲಿ, ಕಾಂಗಾರೋ ಇವೆಲ್ಲ ಅಲ್ಟ್ರಾಸೌಂಡನ್ನು ಪ್ರೊಡ್ಯೂಸ್ ಮಾಡಲ್ಲ, ಅತಿ ದೊಡ್ಡ ಸೌಂಡನ್ನು ಏನು ಮಾಡಲ್ಲ, ಪ್ರೊಡ್ಯೂಸ್ ಮಾಡಿ. ಯಾಕಂದರೆ ಇಲ್ಲಿ ಹೈ ಫ್ರೀಕ್ವೆನ್ಸಿ ಇರುವಂಥ ಸೌಂಡ್ ಅಂತ ಕೇಳ್ತಾನೆ. 20,000 ಹರ್ಡ್ಜ್ಗಿಂತ ಜಾಸ್ತಿ ಅಂದ್ರೆ ಇದು ಭಾಳ ಹೈ ಫ್ರೀಕ್ವೆನ್ಸಿ ಆಯಿತು. ಹಾಗಾಗಿ ರೈಟ್ ಆನ್ಸರ್ ಬಾವಲಿ ಅಂತ ನಾವು ನೋಡ್ತೀವಿ. ನೇರ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ಯಾವ ವಿಟಾಮಿನ್ ಉತ್ಪತ್ತಿ ಆಗ್ತದೆ? ಭಾಳ ಕಾಮನ್ ಆಗಿ ಗೊತ್ತಿರುವಂಥ ವಿಷಯನೇ. ವಿಟಾಮಿನ್ ಡಿ ಅನ್ನೋದು ಏನಾಗ್ತದೆ, ನಮಗೆ ಸೂರ್ಯನ ಕಿರಣಗಳಿಂದ ಸಿಗ್ತದೆ. ಸೂರ್ಯನ ಕಿರಣಗಳಲ್ಲಿ ಅನೇಕ ವಿಕಿರಣಗಳಿದಾವೆ. ಅದರಾಗ ಎಸ್ಪೆಷಲಾಗಿ ಅಲ್ಟ್ರಾವೈಲೆಟ್, ಯಾವುದು ಅಲ್ಟ್ರಾವೈಲೆಟ್ ರೇಸಿಂದ ನಮಗೆ ಸಿಗ್ತದೆ. ಇದು ಮನುಷ್ಯನ ದೇಹದಲ್ಲಿ ಈ ವಿಟಾಮಿನ್ ಚರ್ಮದಲ್ಲಿ ಉತ್ಪತ್ತಿ ಆಗ್ತದೆ. ಎಲ್ಲಿ ಉತ್ಪತ್ತಿ ಆಗ್ತದೆ? ಚರ್ಮದಲ್ಲಿ ಉತ್ಪತ್ತಿ ಆಗ್ತದೆ. ಆದರೆ ವಿಟಾಮಿನ್ ಡಿ ನಮಗೆ ಮೂಳೆಗಳ ಆರೋಗ್ಯಕ್ಕೆ ಬೇಕಾಗ್ತದೆ. ಉತ್ಪತ್ತಿ ಆಗೋದು ಸ್ಕಿನ್ನಲ್ಲಿ, ಬೇಕಾಗಿರೋದು ಮೂಳೆಗಳಿಗೆ. ಇದರ ಕೊರತೆಯಿಂದನೇ ಚಿಕ್ಕ ಮಕ್ಕಳಲ್ಲಿ ನಮಗೆ ರಿಕೆಟ್ಸ್ ಅನ್ನೋ ಒಂದು ರೋಗ ಬರೋಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಈ ವಿಟಾಮಿನ್ ಡಿ ಕೊರತೆ ಇರೋದರಿಂದ ಕ್ಯಾಲ್ಸಿಯಂ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗಲ್ಲ. ಕ್ಯಾಲ್ಸಿಯಂ ಮತ್ತು ವಿಟಾಮಿನ್ ಡಿ ಇವೆರಡು ಕೊರತೆಗಳಿಂದ ಚಿಕ್ಕ ಮಕ್ಕಳಲ್ಲಿ ಈ ರೀತಿ ನೇರವಾಗಿ ಬೆಳೆಯುವಂಥ ಮೂಳೆಗಳು ಸ್ವಲ್ಪ ಈ ರೀತಿ ವಕ್ರವಾಗಿ ಬೆಳೆಯೋದನ್ನು ಅಬ್ಸರ್ವ್ ಮಾಡ್ತೀವಿ. ಮಕ್ಕಳ ಕಾಲುಗಳು ಇದು ಸ್ವಲ್ಪ ವಕ್ರಾಗಿ ನಡೆಯುವ ಪ್ರಸಂಗ ನಾವು ನೋಡ್ತೀವಿ. ಈ ರೀತಿ ವಕ್ರವಾಗಿರುವಂಥ ಮೂಳೆ ರೋಗವನ್ನೇ ವಕ್ರ ಮೂಳೆ ರೋಗ ಅಥವಾ ಇಂಗ್ಲೀಷಲ್ಲಿ ರಿಕೆಟ್ಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ 10 ವರ್ಷದ ಒಳಗಿನ ಮಕ್ಕಳಲ್ಲಿ ಇಂಥ ಸಮಸ್ಯೆ ನಾವು ಜಾಸ್ತಿ ನೋಡ್ತೀವಿ. ನಮ್ಮ ದೇಹದ ಮೂಗಿನ ಕೂದಲಿನ ಕಾರ್ಯ ಏನು? ನೋಡ್ರಿ, ಇದಂಥ ಕ್ವಶನ್ ಕೇಳ್ತಾನೆ. ಸುಮ್ ಟೈಮ್ ಪಾಸಿಗೆ ಮೂಗಲ್ಲಿ ಬೆಳ್ಳಾಕಿ ಅವಾಗ ಕೂದಲ ಕಿತ್ತಾಕೊಂಡ್ಬಿಡ್ತಿರ್ತೀವಿ ನಾವು. ಬಟ್ ಅದು ಭಾಳ ಯೂಸ್ ಅವ ನೋಡ್ರಿ ಒಳಗಡೆ. ದ ಫಂಕ್ಷನ್ ಆಫ್ ದ ನೋಸಲ್ ಹೇರ್ಸ್ ಆಫ್ ವುಮೆನ್ ಬಾಡಿ ಅಂತ ಬರ್ತಾನೆ. ಏನಿಲ್ರಿ, ಕೂದಲು ಎದಕ್ಕೆ ಬೇಕು ಮೂಗಿನಲ್ಲಿ ಅಂತಂದರೆ, ಆ ಮೂಗಿನಲ್ಲಿ ಈ ರೀತಿ ಕೂದಲು ಇರ್ತಾವಲ್ಲ, ನಮಗೆ ಇಮ್ಯಾಜಿನ್ ಮೂಗು ಅಂತ ಬಂದಾಗ ಅವಾಗ ಈ ಕಡೆ ಎರಡು ಅಪೋಸಿಟ್ ಡೈರೆಕ್ಷನ್ ನಮಗೆ ಕೂದಲು ಇರೋದರಿಂದ ಇವೇನು ಮಾಡ್ತವೆ, ಮೂಗಿನೊಳಗೆ ಎಂಟ್ರಾಗುವಂಥ ಸ್ವಲ್ಪ ದೊಡ್ಡದಾಗಿರುವಂಥ
ಧೂಳಿನ ಕಣಗಳನ್ನು, ಡಸ್ಟ್ ಪಾರ್ಟಿಕಲ್ನ ಹಿಡಿದು ಸೀನಿನ ಮುಖಾಂತರ ಹೊರಗಾಗ್ತತಿ. ಭಾಳ ಡಸ್ಟು ಮೂಗಲ್ಲಿ ಭಾಳ ಏನು ತುಂಬ್ಕೊಂಡ್ಬಿಡ್ತು, ಕೂದಲಲ್ಲಿ ಡಸ್ಟ್ ತುಂಬ್ಕೊಂಡ್ಬಿಡ್ತು ಅಂದರೆ ಬ್ರೈನಿಗೆ ಸಿಗ್ನಲ್ ಹೋಗ್ತದೆ, ಯಾಕೋ ಮೂಗು ಬ್ಲ್ಯಾಕ್ ಆಗೈತಿ, ನೀವು ಹೊರಗೆ ಹಾಕ್ಬಿಡು ಅಂತ ಬಂದಾಗ ಇಮ್ಮಿಡಿಯೇಟಾಗಿ ನಮಗೆ ಸ್ನೀಸ್ ಅಂತ ಕರಿತೀವಿ, ನಮಗೆ ಸೀನ್ ಬಂದುಬಿಡ್ತತಿ. ಆ ಸೀನ್ ಬಂತಂದ್ರೆ ಮೂಗೆಲ್ಲ ಖಾಲಿ ಆಗಿಬಿಡ್ತತಿ. ಹೌದಲ್ಲ, ಎಲ್ಲೋ ಧೂಳಲ್ಲಿ ಹೋಗ್ತಿರ್ತೀರಿ ನೋಡಿ. ಸಾಮಾನ್ಯವಾಗಿ ಮನೆ ಕ್ಲೀನ್ ಮಾಡಿದಾಗ, ಮನೆ ಯಾವುದಾದ್ರು ಹಬ್ಬ ಹರಿದಿನ ಬಂದಾಗ ಮನೆಗಳು ಕ್ಲೀನ್ ಮಾಡ್ತೀವಿ. ಮನೆ ಕ್ಲೀನ್ ಮಾಡಬೇಕಾದ್ರೆ ಮೂಗು ಏನಾದ್ರು ಕಟ್ಕೊಂಡ್ರಿ ಪರವಾಗಿಲ್ಲ, ಏನು ಕಟ್ಕೊಂಡಿಲ್ಲ ಹಂಗೆ ನೀವು ಮಾಡ್ತಿದ್ರೆ ಆ ಡಸ್ಟೆಲ್ಲ ಮೂಗು ಹೋಗ್ಬಿಟ್ಟು ನಮಗೆ ಸೀನ್ ಬರೋಕ್ಕೆ ಶುರುವಾಗ್ತತಿ. ಸೀನಿನ ವೇಗ 120 km/h ಇರ್ತತಿ. ಹಿಂಗೆ ಸೀನ್ ಬಂತು ಅಂದರೆ 120 km/h ಸ್ಪೀಡಲ್ಲಿ ಸೀನ್ ಬರ್ತಿರ್ತದೆ. ಆ ಒಂದು ಸ್ಪೀಡಿಗೆ ನಮ್ಮ ಬಾಡಿಯಲ್ಲಿ ಪ್ರೆಷರ್ ಉಂಟಾಗಿ ಆಟೋಮೆಟಿಕ್ ಆಗಿ ನಮ್ಮ ದೇಹ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಎಲ್ಲ ಫಂಕ್ಷನ್ ಸ್ಟಾಪ್ ಆಗ್ತಾರೆ ನೋಡ್ರಿ. ಗೊತ್ತಿಲ್ಲದೆ ಕಣ್ಣು ಮುಚ್ಚಿಬಿಡ್ತೀವಿ ನಾವು. ನೀವೇನಾದ್ರೂ ಕಣ್ಣು ತೆರೆದು ಸೀನಿದೆ ಅಂತ ಹೇಳಿರಿ, ಕಣ್ಣು ಗುಡ್ಡು 2 ಕೈಯಾಗಿ ಬಂದುಬಿಡ್ತವೆ. ಹಿಂಗೆ ಹಾಕ್ಚಿ ಅಂದರೆ ಕಣ್ಣು 2 ಕಣ್ಣಲ್ಲಿ ಕೆಳಗೆ ಕಾಣ್ತದೆ ನಮಗೆ. ಮೋಸ್ಟ್ಲಿ ಅಂದರೆ ಟ್ರೈ ಮಾಡೋಕ್ಕೂ ಹೋಗ್ಬೇಡ್ರಿ. ಎಸ್, ಈ ರೀತಿ ಇದು ಮಾಡುವಂಥ ಕೆಲಸ ಡಸ್ಟ್ ಪಾರ್ಟಿಕಲನ್ನು ಸೆರೆ ಹಿಡಿಯೋದು ಇದ್ರ ಕೆಲಸ. ಉಸಿರಾಟದ ವೇಗವನ್ನು ನಿಯಂತ್ರಿಸುತ್ತದೆ, ಇಲ್ಲ. ದೊಡ್ಡ ಕಣಗಳನ್ನು ಶೋಧಿಸುತ್ತದೆ, ಹೌದು. ಮೂಗಿನ ಕುಳಿಯನ್ನು ಬಾಯಿಯ ಕಹರದಿಂದ ಪ್ರತ್ಯೇಕಿಸುತ್ತದೆ, ಅಲ್ಲ. ಇವುಗಳಲ್ಲಿ ಎಲ್ಲವಂತದೆ, ಇಲ್ಲ. ದೊಡ್ಡ ದೊಡ್ಡ ಕಣಗಳನ್ನು ಫಿಲ್ಟರ್ ಮಾಡ್ತದೆ, ಫಿಲ್ಟರ್ಸ್ ಲಾರ್ಜ್ ಪಾರ್ಟಿಕಲ್ಸ್. ಮತ್ತು ಮೂಗಲ್ಲಿ ಸ್ವಲ್ಪ ನಾವು ಕೈ ಹಾಕಿ ಹೊರತಿದ್ರೆ ಏನೋ ಒಂಥರ ಜಿಗುಟು ಅಂಟುಕೊಳ್ಳುತ್ತದಲ್ಲ, ಅದಕ್ಕೆ ನಾವು ಆ ಒಳಗಿರುವಂಥ ಮೈಕ್ರೋ ಆರ್ಗನಿಸಮ್ಸನ್ನು ಕಿಲ್ ಮಾಡ್ತದೆ. ಅದಕ್ಕೆ ನಾವು ಮ್ಯೂಕಸ್ ಅಂತ ಕರಿತೀವಿ. ಮ್ಯೂಸಿನಲ್ಲಿತ್ತು, ಲಾಲರಸದಲ್ಲಿತ್ತು. ಜಿಗುಟು ಇದ್ದದ್ದು ಮ್ಯೂಸಿನ್, ಮೂಗಲ್ಲಿರುವಂಥ ಜಿಗುಟು ಮ್ಯೂಕಸ್ ಅಂತ ಕರಿತೀವಿ. ಅದಕ್ಕೆ ನಮ್ಮ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಅಂತ ನಿಮಗೆಲ್ಲ ಗೊತ್ತು. ಚಿಕ್ಕವರಿದ್ದಾಗ ಹಾಗೆ ಬಾಯಿಗಿಂದ ಬಂದು ಮೂಗಿನಾಗಿಂದ ಬಾಯಿಗೆ ಬಿದ್ದಾಗ ಉಪ್ಪು ಕಾಣ್ತಿತ್ತು ನಮ್ಗೆ. ಎಸ್, ಅದೇ ಮ್ಯೂಕಸ್. ಅದಕ್ಕೆ ಸೂಕ್ಷ್ಮಾಣು ಜೀವಿಗಳನ್ನು ನಾಶಪಡಿಸುವಂಥ ಕೆಪಾಸಿಟಿ ಇದೆ ಇದಕ್ಕೆ. ಬೆಸ್ಟ್ ಎಕ್ಸಾಂಪಲ್ ವೈರಸ್, ಬ್ಯಾಕ್ಟೀರಿಯಾ, ಫಂಗೈಗಳೇನಾದ್ರೆ ಗಾಳಿಯಲ್ಲಿ ನಮ್ಮ ಮೂಗಿನ ಮುಖಾಂತರ ಬ್ಯಾಕ್ಟೀರಿಯಾ ಹೋದ್ರೆ ಆ ಮೂಗಲ್ಲಿರುವಂಥ ಮ್ಯೂಕಸ್ ಏನು ಮಾಡ್ತದೆ, ಅದನ್ನು ಕಿಲ್ ಮಾಡಿಬಿಡ್ತದೆ. ನೋಡಿರಿ, ನಮ್ಮ ಬಾಡಿ ಒಂದು ಒಳ್ಳೆ ಮೆಕ್ಯಾನಿಸಮ್ ಕೆಲಸ ಮಾಡಿ ತನ್ನಷ್ಟಕ್ಕೆ ತಾನೇ ತನ್ನ ಕೆಲಸ ಮಾಡ್ಕೊಂಡು ಹೋಗ್ತದೆ. ಎಸ್, ಸರಿಯಾಗಿರುವಂಥ ಉತ್ತರ ದೊಡ್ಡ ಕಣಗಳನ್ನು ಫಿಲ್ಟರ್ ಮಾಡೋದು ಅಂತ ನೋಡ್ತೀವಿ. ಡ್ಯಾಶ್ ಕಾರಣದಿಂದ ಹೆಚ್ಚಿನ ಎತ್ತರ ಪ್ರದೇಶದಲ್ಲಿ ಕಡಿಮೆ ತಾಪಮಾನದಲ್ಲಿ ನೀರು ಕುದಿಯುತ್ತದೆ ಅಂತ ಇದೆ. ವಾಟರ್ ಬಾಯ್ಲ್ಸ್ ಎಟ್ ಲೋವರ್ ಟೆಂಪರೇಚರ್ ಎಟ್ ಹೈಯರ್ ಆಲ್ಟಿಟ್ಯೂಡ್ ಅಂತ ಕೇಳ್ತೀವಿ. ಸೊ ಇದಕ್ಕೆ ಕ್ವಶನ್ ಹೆಂಗಂದ್ರೆ, ಇಮ್ಯಾಜಿನ್ ಮಾಡೋಣ, ಇದೊಂದು ಎತ್ತರದ ಬೆಟ್ಟ ಅಂತ ತಿಳ್ಕೊಳ್ಳೋಣ, ಇದು ಭೂಮಿಯ ಸಮತಲ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಓಪನ್ ಪಾತ್ರೆಯಲ್ಲಿ ಇಲ್ಲೊಂದು ಅಡುಗೆ ಮಾಡೋಣ, ನೀರು ಕುದಿಸ್ಬಿಡೋಣ. ಇಲ್ಲಿ ಭೂಮಿಯ ಸಮತಲದಲ್ಲಿ ಸಹಿತ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಸ್ಬಿಡೋಣ. ಇಲ್ಲಿವರೆಗೆ ವಾತಾವರಣದಲ್ಲಿ ಗಾಳಿ ಇದೆ ಅಂತ ತಿಳ್ಕೊಳ್ಳೋಣ. ಅವಾಗ ನಾವು ನೋಡಿಕೊಂಡ್ರೆ ಈ ಪಾತ್ರೆ ಮೇಲಿರುವಂಥ ಗಾಳಿಯ ಪ್ರಮಾಣ ಏನಾಗಿದೆ, ಜಾಸ್ತಿ ಇದೆ. ಈ ಪಾತ್ರೆ ಮೇಲಿರುವಂಥ ಗಾಳಿಯ ಪ್ರಮಾಣ ಏನಾಗಿದೆ, ಜಾಸ್ತಿ ಇದೆ. ಈ ಪಾತ್ರೆ ಮೇಲಿರುವಂಥ ಗಾಳಿಯ ಪ್ರಮಾಣ ಏನಾಗಿದೆ, ಕಡಿಮೆ ಇದೆ. ನೋಡಿ, ಇಷ್ಟು ಹೈಟ್ ಜಾಸ್ತಿ ಇದೆ. ಇಲ್ಲಿ ನಾವು ಗಾಳಿಯ ಪ್ರಮಾಣ ಅಂದರೆ ಪ್ರೆಷರ್ ಹೆಚ್ಚಿದೆ ಅಂತ ಕರಿತೀವಿ. ಇಲ್ಲಿ ಏನಿದೆ, ವಾತಾವರಣದ ಒತ್ತಡ ಅಥವಾ ಪ್ರೆಷರ್ ಇಲ್ಲಿ ಏನಾಗಿದೆ, ಕಡಿಮೆಯಾಗಿದೆ ಅಂತ ನೋಡ್ತೀವಿ. ಇಲ್ಲಿ ಏನಾಗಿದೆ, ಸ್ವಲ್ಪ ಪ್ರಮಾಣ, ಇಷ್ಟೇ ಗಾಳಿ ಇದೆ. ಇಲ್ಲಿ ಇಷ್ಟೂದಕ್ಕಾಗಿರುವಂಥ ಗಾಳಿ, ಯಾಕಂದ್ರೆ ನಾವು ಇದು ಭೂಮಿಯ ಸಮತಲದಿಂದ ಒಂದು 5 ಕಿಲೋಮೀಟ್ರ್ ಮ್ಯಾಲ ಒಂದು ಪರ್ವತ ಮೇಲೆ ಮಾಡುತ್ತೀವಿ, ಇದು ಭೂಮಿಯ ಸಮತಲ ಮಾಡುತ್ತೀವಿ ಅಂತ ತಿಳ್ಕೊಡ್ರಿ. ಆವಾಗ ಇಲ್ಲೇನಾಗ್ತದೆ, ಇದಕ್ಕೆ ಮತ್ತು ಇದಕ್ಕೆ ಸಮ ಪ್ರಮಾಣದ ಬಿಸಿಯನ್ನು ಕೊಡ್ತಾ ಇದ್ದೀವಿ ಅಂತಂದರೆ ಆವಾಗ ನೀರು ಬಿಸಿಯಾದಷ್ಟು ಹಬೆಯ ರೂಪದಲ್ಲಿ ಮೇಲೆ ಹೋಗ್ತಿರ್ಬೇಕಾದ್ರೆ ಗಾಳಿ ತಿರುಗಾ ಅದ್ರ ಮೇಲೆ ಪ್ರೆಷರ್ ಆಗ್ತದೆ. ಯಾಕಂದರೆ ಗಾಳಿ ಜಾಸ್ತಿ ಇರೋದರಿಂದ, ಹೆಚ್ಚು ಒತ್ತಡ ಇರೋದರಿಂದ, ಗಾಳಿ ಪ್ರಮಾಣ ಜಾಸ್ತಿ ಇರೋದರಿಂದ ಮೇಲೆ ಹೋಗೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ಏನಾಗ್ತದೆ, ಜಾಸ್ತಿ ಪ್ರಮಾಣ ಬಿಸಿ ಏನಾಗ್ತದೆ, ಸ್ಟೋರೇಜ್ ಆಗ್ತದೆ. ಬಟ್ ಇಲ್ಲಿ ವಾತಾವರಣದಲ್ಲಿ ಪ್ರೆಷರ್ ಕಮ್ಮಿ ಐತಿ. ಕಮ್ಮಿ ಇರೋದರಿಂದ ಇಲ್ಲಿ ಒಳಗಡೆ ಟೆಂಪ್ರೇಚರ್ ಇರಲ್ಲ, ಬಟ್ ಆದರೆ ನೀರು ಮಾತ್ರ ಬಾಯ್ಲ್ಡ್ ಆಗ್ತಾ ಇರ್ತದೆ. ಇಲ್ಲಿ ಒಳಗೆ ಬಿಸಿ ಇರಲ್ಲ, ಯಾಕಂದರೆ ಬಿಸಿ ಎಲ್ಲ ಗಾಳಿಯೆಲ್ಲ ಲೂಸ್ ಐತಿ ಗಾಳಿಲಿ. ಯಾಕಂದರೆ ಕಡಿಮೆ ಪ್ರಮಾಣ ಗಾಳಿ, ಕಡಿಮೆ ಪ್ರಮಾಣ ಪ್ರೆಷರ್ ಇರೋದರಿಂದ ಸ್ವಲ್ಪ ಬಿಸಿ ಆದರೆ ಏನು ಹಬೆ ಬಿಡುಗಡೆ ಆಗ್ತದೆ, ಆಟೋಮೆಟಿಕ್ಕಾಗಿ ಏನಾಗ್ತದೆ, ಅದು ಮೇಲೆ ಹೋಗ್ಬಿಡ್ತದೆ. ಇಲ್ಲಿ ಮಾತ್ರ ನಿಧಾನಕ್ಕೆ ಮೇಲೆ ಹೋಗ್ತದೆ. ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರ್ತದೆ, ಇಲ್ಲಿ ಟೆಂಪ್ರೇಚರ್ ಏನಾಗ್ತದೆ, ಕಡಿಮೆ ಇರ್ತದೆ ಅಂತ ನೋಡ್ತೀವಿ. ಬಟ್ ಇದಕ್ಕೆ ಮೇಜರ್ ರೀಸನ್ ಟೆಂಪರೇಚರ್ ಅಂತ ಆನ್ಸರ್ ಮಾಡಬಾರ್ದು. ಆ ಟೆಂಪರೇಚರ್ ಕಡಿಮೆ ಇರೋಕ್ಕೆ ಕಾರಣ ಸಹಿತ ಅಲ್ಲಿರುವಂಥ ಒತ್ತಡ ಪ್ರಾಬ್ಲಮ್ ಆಗ್ತದೆ. ಸೊ ಭೂಮಿಯ ಸಮತಲದಲ್ಲಿ ಪ್ರೆಷರ್ ಜಾಸ್ತಿ ಇರ್ತದೆ, ಆಕಾಶದಲ್ಲಿ ಅಥವಾ ಪರ್ವತಗಳ ಹೋದಂತೆ ಪ್ರೆಷರ್ ಏನಾಗ್ತದೆ, ಕಡಿಮೆ ಆಗ್ತದೆ ಅಂತ ನಾವು ನೋಡ್ತೀವಿ. ಸೊ ಇನ್ಕ್ರೀಸ್ಡ್ ಸನ್ಲೈಟ್, ಮ್ಯಾಲೆ ಹೋದಷ್ಟು ಸೂರ್ಯನ ಬೆಳಕಿನ ಪ್ರಮಾಣ ಹೆಚ್ಚಾಗ್ತಂತನ. ಪ್ರಾಕ್ಸಿಮಿಟಿ ಆಫ್ ಓಜೋನ್ ಲೇಯರ್, ಓಜೋನ್ ಪದರಿನ
ಓಜೋನ್ ಸಮೀಪ ಇರೋದ್ರಿಂದ ಅಂತ ಕೊಡ್ತಾನೆ. ರೆಡ್ಯೂಸ್ಡ್ ಟೆಂಪರೇಚರ್, ಮ್ಯಾಲೆ ಟೆಂಪರೇಚರ್ ಕಮ್ಮಿ ಇರೋದ್ರಿಂದ ಅಂತ ಕೊಡ್ತಾನೆ. ರೆಡ್ಯೂಸ್ಡ್ ಅಟ್ಮಾಸ್ಫಿಯರಿಕ್ ಪ್ರೆಷರ್, ಇಲ್ಲಿ ಸರೆಕ್ಟ್ ಇದೆ ನಮಗೆ. ಕಡಿಮೆ ವಾತಾವರಣದ ಒತ್ತಡ ಅನ್ನೋದು ನಮಗೆ ಸರಿಯಾಗಿರುವಂಥ ಉತ್ತರ. ಆ ಕಾರಣದಿಂದನೇ ಹೆಚ್ಚಿನ ಪ್ರದೇಶಕ್ಕೆ ಹೋದರೆ ಕಡಿಮೆ ತಾಪದಲ್ಲಿ ನೀರೇನಾಗ್ತದೆ, ಕುದ್ದು ಬಿಡ್ತೈತಿ. ಬಟ್ ಭೂಮಿ ಮೇಲೆ ಕುದಿಬೇಕಾದ್ರೆ 100 ಡಿಗ್ರಿ ಸೆಲ್ಸಿಯಸ್ ಬೇಕು ನಮ್ಗೆ. ಇಲ್ಲಿ 80 ಡಿಗ್ರಿ ಸೆಲ್ಸಿಯಸ್ ಬಿಟ್ಟರೆ ಸಾಕು, ನೀರು ಕುದಿಯೋಕ್ಕೆ ಪ್ರಾರಂಭ ಆಗ್ತದೆ ನಮಗಲ್ಲಿ. ಅರ್ಥ ಆಗುತ್ತೆ ಹೇಳಿದ್ದು? ಎಸ್. ಸೊ ಕಡಿಮೆ ಒತ್ತಡ ಅನ್ನೋದು ನಮಗೆ ಸರಿಯಾಗಿರುವಂಥ ಉತ್ತರ. ಎಸ್, ಇಷ್ಟು ಸುಮಾರು 34 ಕ್ವಶನ್ಗಳನ್ನು ಎಕ್ಸಾಮ್ದಲ್ಲಿ ಕೇಳಿರ್ತಾನೆ. DAR CAR PC 2024ರಲ್ಲಿ ನೋಡ್ರಿ, ಒಂದು ಎಕ್ಸಾಮ್ದಲ್ಲಿ ಸುಮಾರು ಪಾಸಿಂಗ್ ಮಾರ್ಕ್ಸ್ ಅಷ್ಟು ಒಂದೇ ಎಕ್ಸಾಮ್ದಲ್ಲಿ ಕೇಳಿದ್ರೆ ನಾವೇನು ಮಾಡಿದ್ರಿ? ಇಷ್ಟೆಲ್ಲ ಕ್ವಶನ್ಸು ಬರೀ PC ಎಕ್ಸಾಮ್ಗೆ ಭಾಳ ಪ್ರಾಕ್ಟಿಕಲ್ ಆಗಿರುವಂಥ, ಅಪ್ಲೈಡ್ ಆಗಿರುವಂಥ ಕ್ವಶನ್ಸನ್ನು ಕೇಳಿದ್ದೆ ನಮಗಿಲ್ಲಿ. ಒಂದಿವ್ಸ ಬರೀರಿತ್ತು, ಮ್ಯಾಚ್ ದ ಫಾಲೋಯಿಂಗ್ ಏನು ಸ್ಟೇಟ್ಮೆಂಟ್ ರೂಪದಲ್ಲಿದ್ದು, ಡೈರೆಕ್ಟ್ ಕ್ವಶನ್ಸ್ ಇದ್ದವು, ಡಿಫ್ರೆಂಟ್ ಆಗಿರುವಂಥ ಕ್ವಶನ್ಸು. ಇರುವ 100 ಕ್ವಶನ್ಸಲ್ಲಿ 34 ಕ್ವಶನ್ಸು ಬರೀ ಸೈನ್ಸೇ ಕೇಳಿದ್ರೆ ತುಂಬ ಕಷ್ಟ ಆಗ್ತದೆ. ಪೇಪರ್ ಬ್ಯಾಲೆನ್ಸ್ ಇಲ್ಲ. ನಿಮ್ಮನ್ನು ಎಲಿಮಿನೇಟ್ ಮಾಡಬೇಕಾದ್ರೆ ಅವರು ಗೊತ್ತಿರುವಂಥ ನಿಮ್ಮ ವೀಕ್ನೆಸ್ಸು ಸೈನ್ಸ್ ಅಂತೇಳಿ. ಸೊ ನೀವು ಎಲ್ಲಿವರೆಗೆ ಸೈನ್ಸನ್ನು ವೀಕ್ನೆಸ್ ಆಗಿ ಫೀಲ್ ಆಗ್ತಿರೋ ಅಲ್ಲಿವರೆಗೆ ನಿಮ್ಮ ಜಾಬ್ ಆಗಕ್ಕೆ ಸಾಧ್ಯ ಆಗಲ್ಲ. ಯಾವಾಗ ನಿಮ್ಮ ಸೈನ್ಸನ್ನು ಸಹಿತ ನೀವೊಂದು ಸ್ಟ್ಯಾಂಡರ್ಡ್ ಆಗಿ ಓದ್ತಿರೋ, ಸೈನ್ಸನ್ನು ಸಹಿತ ನೀವು ಯಾವಾಗ ಪ್ರಾಕ್ಟಿಕಲ್ ಆಗಿ ಅಪ್ಲೈಡ್ ರೂಪದಲ್ಲಿ ಓದೋಕ್ಕೆ ಶುರು ಮಾಡ್ತಿರೋ ಅವಾಗ ಮಾತ್ರ ನಿಮ್ಗೆ ನೌಕರಿ ಆಗೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆಲ್ಲ ಪರಿಹಾರ SB ಸೈನ್ಸ್ ಅಡ್ಡ ಅಂತ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟ್ ಆಗಿರುವಂಥ 200 ಗಂಟೆಗಳಿಗಿರುವಂಥ ಏನು ಜನರಲ್ ಸೈನ್ಸ್ ಮತ್ತು ಅಪ್ಲೈಡ್ ಸೈನ್ಸನ್ನು ನೀವು ಕ್ಲಾಸನ್ನು ಕೇಳ್ಬೋದು. ಸೊ ಜೊತೆಗೆ SB ಸೈನ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ ಸಹಿತ ಸುಮಾರು ಕ್ಲಾಸಸ್ ಎಲ್ಲ ಸಾಲ್ವ್ ಮಾಡ್ತಾಯಿದ್ದೀವಿ. ಈವರೆಗೆ PSI ಎಕ್ಸಾಮ್ ಪೇಪರ್ ಸಾಲ್ವ್ ಮಾಡಿದ್ದೀನಿ. TET ಕಂಪ್ಲೀಟ್ ಆಗಿರುವಂಥ TET ಸುಮಾರು ವ್ಯೂಸ್ ಬಂದವೆ TET ಸಹಿತ. ಮತ್ತು HSTR GPSTR ಅಂತ PSTR ಟೀಚರ್ ಪೋಸ್ಟ್ಗಳು ಸಹಿತ ನಾನು ಪೇಪರನ್ನು ಸಾಲ್ವ್ ಮಾಡ್ತಾಯಿದ್ದೀನಿ. ಎಲ್ಲಕ್ಕೂ ಒಂದೇ ಸೈನ್ಸ್ ಐತಿ. ನಂದು ಆ ಎಕ್ಸಾಮ್ ಅಲ್ಲ, ಈ ಎಕ್ಸಾಮ್ ಅಲ್ಲ ಅಂತ ಎಕ್ಸಾಮ್ ವೇರಿಯೇಷನ್ ಮಾಡೋದು ಬೇಡ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇರೋದು ಒಂದೇ ಸೈನ್ಸು. ಎಕ್ಸಾಮ್ ಅಷ್ಟೇ ಬೇರೆ ಬೇರೆ, ಸೈನ್ಸ್ ಮಾತ್ರ ಒಂದೇ. ಹಾಗಾಗಿ ಮ್ಯಾಕ್ಸಿಮಮ್ ಪೇಪರ್ಗಳನ್ನೆಲ್ಲ ಅನಲೈಸ್ ಮಾಡು ನಾಲೆಜನ್ನು ಗೇನ್ ಮಾಡೋದ್ರಿಂದ ಮುಂಬರೋ ಎಕ್ಸಾಮ್ಗೆ ನೀವು ಆರಾಮಾಗಿ ಪ್ರಿಪೇರ್ ಆಗ್ಬೋದು. ಇನ್ನು ಸೈನ್ಸಲ್ಲಿ ಏನಾದರೂ ಡೌಟ್ ಇತ್ತು, ಕಾನ್ಸೆಪ್ಟ್ಗಳು ಕ್ಲಾರಿಟಿ ಆಗಲಿಲ್ಲ ಅಂತಂದರೆ SB ಸೈನ್ಸ್ ಅಡ್ಡ ಆ್ಯಪ್ ಮುಖಾಂತರ ನೀವು ಆರಾಮಾಗಿ ಕಲಿಬೋದು. ಆ್ಯಪ್ನ ಡಿಸ್ಕ್ರಿಪ್ಷನಲ್ಲಿ ನನಗೆ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಕ್ಲಾಸಸನ್ನು ವೀಕ್ಷಣೆ ಮಾಡ್ಬೋದು. ಸೊ ಇಲ್ಲಿಗೆ 2024ನ DARನ ಒಂದು PC ಪೇಪರನ್ನು ಸಾಲ್ವ್ ಮಾಡಿದ್ವಿ. ಮತ್ತೆ ಶಾರ್ಟ್ಲಿ ಇನ್ನೊಂದು PC ಪೇಪರ್ದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.